ರಾಯಭಾರಿ, ವಿಶ್ವ ಕನ್ನಡ ಹಬ್ಬದ ರಾಯಭಾರಿ. ಆ, ಈ ಒಂದು ಪದ ಕೇಳೋದಕ್ಕೆ ಒಂದು ಹೆಮ್ಮೆ ಆಗುತ್ತೆ ನನಗೆ. ಆ, ನಮ್ಮೆಲ್ಲರ ಬಹುತೇಕ ಇಲ್ಲಿರ್ತಕ್ಕಂಥ ಎಲ್ಲರ ಬದುಕಿನ ದೈನಂದಿನ ಬದುಕಿನ ರಾಯಭಾರ ಕನ್ನಡದ್ದು, ಅಸ್ಮಿತೆ ನಮ್ಮೆಲ್ಲರದ್ದು ಕನ್ನಡ. ಹೀಗಿರ್ಬೇಕಾದ್ರೆ ಕನ್ನಡವನ್ನು ಆಚರಿಸೋದು, ಕನ್ನಡದ ಹಬ್ಬ ವಿಶ್ವ ಮಟ್ಟದಲ್ಲಿ ವಿಶ್ವ ಕನ್ನಡ ಹಬ್ಬವಾಗಿ ರೂಪುರೇಷೆಗೊಂಡು ದೊಡ್ಡ ಮಟ್ಟದಲ್ಲಿ ಕನ್ನಡವನ್ನು ಕೊಂಡಾಡುವಂಥ, ಆಚರಿಸ್ತಕ್ಕಂಥ, ಕನ್ನಡತನವನ್ನು ಪಸರಿಸ್ತಕ್ಕಂಥ ಒಂದು ಶ್ರೇಷ್ಠ ಕಾರ್ಯದಲ್ಲಿ ತೊಡಗಿಸ್ಕೊಂಡಂಥ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್, ನಮ್ಮ ಶಿವಕುಮಾರ್ ನಾಗರನವಿಲೆ ಅವರ ಸಾರಥ್ಯದಲ್ಲಿ ಇಂಥ ಒಂದು ಒಳ್ಳೆಯ ಒಂದು ಆಲೋಚನೆ, ಕನ್ನಡದ ಯೋಚನೆ ನನ್ನ ಕೇಳೋದಾದರೆ ಏನಂದರೆ, ನಮ್ಮ ಚಂದ್ರು ಅವರು ಮಾತಾಡಿದ್ರು ಈಗಷ್ಟೇ, ಈ ಥರ ಹಲವಾರು ಜನ, ಅಂದರೆ ಸಾವಿರಾರು ಜನ ವರ್ಷಗಟ್ಟಲೆ ಆಗಿರುತ್ತೆ ಕರ್ನಾಟಕದಿಂದ, ಭಾರತದಿಂದ ಆಚೆ ಹೋಗಿ ಹೊರಗಡೆ ಇದ್ದು ಕೂಡ, ಹೊರನಾಡಲ್ಲಿದ್ದರೂ ಕೂಡ ಕನ್ನಡವನ್ನು ಬಿಡದೆ, ಕನ್ನಡವನ್ನು ಸ್ಮರಿಸ್ತಾ ಅವರ ಆಚರಣೆಗಳಲ್ಲಿ, ದೈನಂದಿನ ಆಚರಣೆಗಳಲ್ಲಿ ಕನ್ನಡವನ್ನು ಇಟ್ಕೊಂಡು ಕನ್ನಡತನವನ್ನು ಬಾಳ್ತಿದ್ದಾರೆ ಹೊರಗಡೆ ಇದ್ದು ಕೂಡ. ನಿಮ್ಮಂಥ ಕನ್ನಡ ಮನಸ್ಸುಗಳ ಜೊತೆ ಬೆರೆಯುವಂಥ ಒಂದು ಸುವರ್ಣ ಅವಕಾಶ. ಏನಂದರೆ ಯಾವಾಗಲೂ ಅಷ್ಟೇ, ಯಾವುದೇ ಒಂದು ಸೆಲೆಬ್ರೇಷನ್ ಆಗಲಿ, ಯಾವುದೇ ಒಂದು ಆಚರಣೆ ಆಗಲಿ, ಅಥವಾ ಯಾವುದನ್ನೇ ಒಂದು ನಾವು ದೊಡ್ಡ ಮಟ್ಟದಲ್ಲಿ ದೊಡ್ಡ ವ್ಯಾಪ್ತಿಯಲ್ಲಿ ಪಸರಿಸಬೇಕು ಅಂತ ಅಂದ್ಕೊಂಡಾಗ ಅದು ಸಮಗ್ರವಾಗಿ ಕೂಡ ಬರಬೇಕು. ಒಂದು ಕಡೆ ಒಬ್ಬರು ಯಾರೋ ಮಾಡೋದ್ರಿಂದ ನಡೆಯೋದಿಲ್ಲ. ಸೊ ಸಮಗ್ರವಾಗಿ ಯಾವಾಗ ಒಂದು ಆಚರಣೆ ಎಲ್ಲ ಕಡೆಯಿಂದನೂ ನಡೆಯುತ್ತೆ, ಆವಾಗ ಅದರ ರೆಸನೇಷನ್ ದೊಡ್ಡದು, ಅದರ ವ್ಯಾಪ್ತಿ ದೊಡ್ಡದಾಗುತ್ತೆ, ಅದು ನೆಲೆಸುತ್ತೆ ಹೆಚ್ಚು ಕಾಲ. ಆ್ಯಂಡ್ ಎಲ್ಲರೂ ಸೇರಿ ಈಗ ನಾವೆಲ್ಲರೂ ಈಗ ಇಲ್ಲಿ ಕೂತಿರೋರೆ ಒಂದಷ್ಟು ಜನ ಒಟ್ಟಿಗೆ ಕೂಗಿದ್ರೆ ಸದ್ದು ಎಷ್ಟು ಜೋರಾಗಿರುತ್ತೆ ಒಬ್ಬ ಕೂಗೋದಕ್ಕಿಂತ. ಸೊ ಆ ನಿಟ್ಟಲ್ಲಿ ಗ್ಲೋಬಲಿ ಎಲ್ಲ ಕಡೆನೂ ಕನ್ನಡತನವನ್ನು ಕೊಂಡಾಡ್ತಿರ್ತಕ್ಕಂಥ ಎಲ್ಲರ ಜೊತೆ, ನಿಮ್ಮಂಥವ್ರ ಜೊತೆ ಸೇರಿ ಕನ್ನಡವನ್ನು ಹೆಚ್ಚು ವ್ಯಾಪಿಸಬೇಕು. ಕನ್ನಡದ ಕಲಾವಿದರನ್ನ ಅಲ್ಲಿ ಕರ್ಕೊಂಡು ಹೋಗಿ ಅವ್ರನ್ನ ಎಲೆಮರೆಕಾಯಿಂದ ಇರತಕ್ಕಂಥ ಕಲಾವಿದರು, ಅವ್ರಿಗೆ ಗ್ಲೋಬಲಿ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಸಿಕ್ಕಿದಾಗ, ಸ್ಟೇಜ್ ಅಂತ ಸಿಕ್ಕಿದಾಗ ಅವ್ರಿಗೂ ಕೂಡ ಒಂದು ಭವಿಷ್ಯಕ್ಕೆ ಒಳ್ಳೆ ಒಂದು ದಾರಿ ಆಗುತ್ತೆ. ಜೊತೆಗೆ ಕನ್ನಡದ ಸಾಧಕರನ್ನು ಆ ಮಣ್ಣಿನಲ್ಲಿ ಹೋಗಿ ಕನ್ನಡತನವನ್ನು ಕೊಂಡಾಡ್ತಾ, ಅವರವರ ಸಾಧನೆಗಳನ್ನ ಮೆರೆಸ್ತಾ, ಗೌರವಿಸ್ತಾ ಕನ್ನಡವನ್ನು ಸೆಲೆಬ್ರೇಟ್ ಮಾಡೋದು ಈ ಒಂದು ವಿಶ್ವ ಕನ್ನಡ ಹಬ್ಬದ ಉದ್ದೇಶ. ಹಾಗಾಗಿ ಇಂಥ ಒಂದು ಉತ್ತಮವಾದ ಕನ್ನಡದ ಕೆಲಸಕ್ಕೆ ಕೈ ಜೋಡಿಸೋದಕ್ಕೆ ನನಗೆ ಬಹಳ ಹೆಮ್ಮೆ. ಆ್ಯಂಡ್ ನನಗೆ ಈ ಅವಕಾಶ ಕೊಟ್ಟಂಥ ನಿಮಗೆ ಹಾಗೂ ಇಡೀ ತಂಡಕ್ಕೆ ಧನ್ಯವಾದಗಳು. ಇದು ನೀವು ಹೇಳ್ದಂಗೆ ಎಷ್ಟೇ ವರ್ಷ ಆಗಲಿ, ನಾ ಇರೋ ತನಕ ಈ ಒಂದು ತಂಡ ಜೊತೆ ಇರ್ತೀನಿ. ಕಾರಣ ನಮ್ಮ ಕನ್ನಡ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗುರುವೇ ಸರ್ವವಿದ್ಯಾನಾಂ, ಸರ್ವ ವಿದ್ಯೆಗಳಿಗೂ ಅಧಿಪತಿ ಆಗಿರ್ತಕ್ಕಂತಹ ಗುರುವಿನ ಮಾರ್ಗದರ್ಶನಕ್ಕೆ ನಡೀತಕ್ಕಂಥ ಒಂದು ರಥದ ಮೇಲೆ ಹಾರತಕ್ಕಂತಹ ಪತಾಕೆ, ಆ ಪತಾಕೆ ಕನ್ನಡಾಂಬೆಯ ವಿಶೇಷವಾಗಿರ್ತಕ್ಕಂಥ ಧ್ವಜವನ್ನು ರಾಜ್ಯದಿಂದ ಹೊರ ರಾಜ್ಯದವರೆಗೂ ತೆಗೆದುಕೊಂಡು ಹೋಗ್ತಿರ್ತಕ್ಕಂಥ, ದೇಶದಿಂದ ವಿದೇಶಗಳವರೆಗೂ ತೆಗೆದುಕೊಂಡಿರ್ತಕ್ಕಂಥ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲಿಂಗ್ನ ನಮ್ಮ ಶಿವಕುಮಾರ್ ನಾಗರನವಿಲೆ ಅವರು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಪ್ರತಿಯೊಬ್ಬರು ಸಹಿತ ಶ್ರಮಿಸಿ ಈ ಹಿಂದೆ ದುಬಾಯಲ್ಲಿ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಮಾಡಿದ್ರು. ಆ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ರಾಜ್ಯದಲ್ಲೇ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ರು. ಆ ಎಲ್ಲ ಕಾರ್ಯಕ್ರಮಗಳಲ್ಲೂ ಈ ನಿಮ್ಮ ಆನಂದ್ ಗುರೂಜಿಯವರನ್ನ ಜೊತೆ ತಗೊಂಡ್ರು, ಒಂದಷ್ಟು ಸಲಹೆಗಳನ್ನು ವಿಚಾರಣೆ ತೆಗೆದುಕೊಂಡ್ರು. ಹಾಗೆ ಬರೀ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಅನ್ನೋದಲ್ದೇರ, ಬರೀ ನಮ್ಮ ರಾಜ್ಯದ ಕಾರ್ಯಕ್ರಮಗಳಲ್ದೇರ, ರಾಜ್ಯದ ಕರ್ನಾಟಕದ ಕನ್ನಡಂಬೆಯ ವಿಶೇಷವಾಗಿರ್ತಕ್ಕಂಥ ಕನ್ನಡದ ಧ್ವನಿಯನ್ನು ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶಗಳಲ್ಲೂ ಸಹಿತ ಕನ್ನಡಾಂಬೆಯ ಪತಾಕೆಯನ್ನು ಹಾರಿಸಬೇಕು ಎಂಬತಕ್ಕಂಥ ಅದ್ಭುತವಾದಂಥ ಚಿಂತನೆಯನ್ನು ಮಾಡಿ ಆ ಒಂದು ಸಾಧನೆಯನ್ನು ಪ್ರಪ್ರಥಮ ಬಾರಿ ದುಬಾಯಲ್ಲಿ ನಡೆಸಿದ್ರು. ಹಾಗೆ ದುಬಾಯಲ್ಲಿ ನಡೆದಂಥ ಕಾರ್ಯಕ್ರಮ, ಆ ದುಬಾಯಿ ಕಾರ್ಯಕ್ರಮ ಇನ್ನೂ ಮೆಲುಕು ಹಾಕುವಾಗಲೇ ಮತ್ತೊಂದು ಅದ್ಭುತವಾದಂಥ ಕಾರ್ಯಕ್ರಮ ಸಿಂಗಪುರಲ್ಲಿ ಮಾಡಬೇಕು ಎಂಬತಕ್ಕಂಥ ಚಿಂತನೆಯನ್ನು ಮುಂದಿಟ್ಟರು. ಸಿಂಗಪುರಲ್ಲೂ ಅದರ ಬಗ್ಗೆ ಈಗಾಗಲೇ ಸಾಕಷ್ಟು ಒಡನಾಡಿಗಳನ್ನು ತೆಗೆದುಕೊಂಡು ಅಲ್ಲಿನ ಅಧ್ಯಕ್ಷರನ್ನು ಹಾಗೂ ಅಲ್ಲಿನ ಸಾಂಸ್ಕೃತಿಕವಾದಂತಹ ವೇದಿಕೆಯನ್ನು, ಎಷ್ಟೋ ಜನ ಕಲಾವಿದರನ್ನು ಒಂದು ಕಡೆ ಸೇರಿಸ್ಕೊಂಡು ಆ ಕಲೆಯನ್ನು ಮತ್ತಷ್ಟು ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲದಿರ ವಿದೇಶಗಳಲ್ಲೂ ಸಹಿತ ಆ ಕಲಾ ಸರಸ್ವತಿಯನ್ನು ಆರಾಧನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಮುಂದಾದರು. ಅದಕ್ಕಾಗಿ ಇಂತಹ ಮುತ್ತು ರತ್ನಗಳನ್ನೆಲ್ಲ ಒಂದು ಕಡೆ ಸೇರಿಸಿದ್ರು. ಯಾಕೆಂದರೆ ಚಿಂತನೆ ಒಬ್ಬರದಾದರೆ ಸಾಲದು, ಆ ಚಿಂತನೆಯ ಜೊತೆಯಲ್ಲಿ ಕೈ ಹಿಡಿಯುವಂತಹ ಮುತ್ತು ರತ್ನಗಳು ಸಮಂಜಸವಾಗಿದ್ದರೆ ಆ ಒಂದು ಪದಕಕ್ಕೆ ಆನಂದವಾಗಿರುತ್ತೆ. ಹಾಗೆ ದೇವಿಯ ವಿಶೇಷವಾಗಿರ್ತಕ್ಕಂತಹ ಅಲಂಕರಿತವಾಗಿರ್ತಕ್ಕಂತಹ ತಾಯಿ ಭುವನೇಶ್ವರಿಯ ಆ ವಿಶೇಷವಾದಂತಹ ಮುಕುಟ ಅದು ಮತ್ತಷ್ಟು ಗರಿಗೆದರಬೇಕಾದರೆ
ಕನ್ನಡಾಂಬೆಯ ಆ ವಿಶೇಷವಾಗಿರ್ತಕ್ಕಂಥ ಪತಾಕೆ ಹೊರಗಡೆ ಹಾರಬೇಕಾದ್ರೆ ಅದಕ್ಕೆ ಸಾಕಷ್ಟು ವ್ಯವಸ್ಥೆಗಳು ಬೇಕಾಗಿದೆ. ಜೊತೆಗೆ ಕನ್ನಡಾಂಬೆಯನ್ನು ಹೇಗೆಂದ್ರೆ ಹಾಗೆ ಹೊರಗಡೆ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆಕೆಯನ್ನು ನಡೆಸಬೇಕಾದ್ರೆ ಆಕೆಯನ್ನು ಹೂವಿನ ತೇರಲ್ಲಿ ಕರ್ಕೊಂಡು, ಜೊತೆಗೆ ಆಕೆಯ ಮುಂಭಾಗದಲ್ಲಿ ಎಷ್ಟೋ ಕಲಾ ಸರಸ್ವತಿಯ ಆ ಕೃಪಾಶೀರ್ವಾದದಿಂದ ಅಭ್ಯಾಸ ಮಾಡಿರ್ತಕ್ಕಂಥ ಕಲಾವಿದರನ್ನು ಮುಂದೆ ಕೂಡಿಸ್ಕೊಂಡು ಅವರೆಲ್ಲರ ಜೊತೆಗೆ ತೇರೆಳೆಯುವಂತಹ ಕಾಯಕವನ್ನು ನಮ್ಮ ಶಿವಕುಮಾರ್ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡಿ ಅದರ ಜವಾಬ್ದಾರಿಗಳನ್ನು ಒಬ್ಬೊಬ್ಬರಿಗೆ ವಹಿಸಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ನಡೀತಿರ್ತಕ್ಕಂಥ ಕನ್ನಡಾಂಬೆಯ ಸೇವೆ ಇದು ಮೆಚ್ಚುವಂಥದ್ದು. ಇದಕ್ಕೆ ಬಹಳ ಅದ್ಭುತವಾಗಿ ಈ ಒಂದು ಅದ್ಭುತವಾದಂಥ ಸೇವೆಯನ್ನು ಗುರುತಿಸಿ ರಾಜ್ಯಕ್ಕೂ ಹೊರ ರಾಜ್ಯಕ್ಕೂ ಎಲ್ಲ ಕಡೆ ಸಹಿತ ಪ್ರತಿಯೊಬ್ಬರ ಮನಸ್ಸನ್ನು ಸಹಿತ ಮುಟ್ಟಿಸುವಂಥ ನಮ್ಮ ಮಾಧ್ಯಮದ ಮಿತ್ರರು, ಪತ್ರಿಕಾ ಮಾಧ್ಯಮದ ಮಿತ್ರರು, ನಿಮ್ಮೆಲ್ಲರ ಸಹಕಾರದೊಂದಿಗೆ ನಡೀತಿರ್ತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮ ಇದು ನಿಜಕ್ಕೂ ಶ್ಲಾಘನೀಯ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನುಳಿದಂಥ ದೇಶಗಳಲ್ಲೂ ಈ ಪತಾಕೆ ಹಾರುವಂಥದ್ದಾಗಲಿ ಅಂತ ಹೇಳಿ ನಾನು ದೇವರನ್ನ ಪ್ರಾರ್ಥಿಸ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕಲಾವಿದರ ಮತ್ತು ಸಾಂಸ್ಕೃತಿಕ ವಿಭಾಗದ ಅಂತಾರಾಷ್ಟ್ರೀಯ ನಿರ್ದೇಶಕನಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ. ಅದಕ್ಕಾಗಿ ಮೊದಲಿಗೆ ನಾನು ನಮ್ಮ KPCC ಅಧ್ಯಕ್ಷರು ಮತ್ತು ಸರ್ವಾಧ್ಯಕ್ಷರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾನು ಕಾರ್ಯಕ್ರಮದ ನಂತರ ಮಾತನಾಡೋದಿತ್ತು, ಎಲ್ಲರೂ ಮಾತನಾಡಿದ ನಂತರ, ಆದರೆ ನಮ್ಮ ಗುರೂಜಿಗಳು ಬರುವ ನಿರೀಕ್ಷೆಯಲ್ಲಿ ಮೊದಲಿಗೆ ನನಗೇ ಮಾತಾಡೋದಕ್ಕೆ ಕೊಟ್ಟಿದ್ದಾರೆ. ತಮಗೆಲ್ರಿಗೂ ತಿಳಿದಿರುವ ಹಾಗೆ ಕಳೆದ ಬಾರಿ ನಮ್ಮ ತಂಡ, ನಾನಿರಲಿಲ್ಲ ಆ ಬಾರಿ, ದುಬೈನಲ್ಲಿ ವಿಶ್ವ ಕನ್ನಡ ಹಬ್ಬವನ್ನು ಅದ್ದೂರಿಯಾಗಿ ಮೊದಲನೇ ವಿಶ್ವ ಕನ್ನಡ ಹಬ್ಬವನ್ನು ಆಚರಿಸಿ ಯಶಸ್ವಿಯಾಗಿ ನಾವು ಬಂದಿದ್ವಿ. ಈ ಬಾರಿ ದೇಶದ ಎಲ್ಲ ಭಾಗಗಳ ಅಂದರೆ ಎಲ್ಲ ದೇಶಗಳಲ್ಲಿ ಕಾರ್ಯಕ್ರಮವನ್ನು ನೀಡುವಂತಹ ಒಂದು ಯೋಜನೆಯಲ್ಲಿ ಈ ಬಾರಿಯ 2ನೇ ವಿಶ್ವ ಕನ್ನಡ ಹಬ್ಬವನ್ನು ನಾವು KPCC ವತಿಯಿಂದ ಸಿಂಗಪೂರ್ನಲ್ಲಿ ಆಚರಿಸುವಂತೆ ಎಲ್ಲರೂ ನಿರ್ಧರಿಸಲಾಗಿದೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಈಗಾಗಲೇ ತಯಾರಿ ಆಗ್ತಾ ಇದೆ. ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರು ಮತ್ತು ನಮ್ಮ ಈ ವಿಶ್ವ ಕನ್ನಡ ಹಬ್ಬ ಇದರ ರಾಯಭಾರಿಗಳಾಗಿ ಸದಾ, ಅಂದರೆ ನಮ್ಮ ಸಂಸ್ಥೆ ಇರುವವರೆಗೆ, ವಸಿಷ್ಠ ಸಿಂಹ ಅವರು ಇರುವವರೆಗೆ ಅವರೇ ನಮ್ಮ ಸಂಸ್ಥೆಯ ರಾಯಭಾರಿ ಅಂತ ನಾವೆಲ್ಲ ಸಂತೋಷವಾಗಿ ಅವ್ರನ್ನ ಆಹ್ವಾನ ಕೊಟ್ಟದಕ್ಕೆ ಮನಪೂರ್ವಕವಾಗಿ ಅವರು ಒಪ್ಕೊಂಡಿದ್ದಾರೆ. ಧನ್ಯವಾದಗಳು. ಹಾಗಾಗಿ ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಮಾಧ್ಯಮದ ಮಿತ್ರರು ಬಹಳ ಹೊತ್ತಿನಿಂದ ತಮ್ಮನ್ನು ಕಾಯಿಸಿದ್ದೇವೆ. ತಮ್ಮಲ್ಲಿ ಮೊದಲಿಗೆ ಕ್ಷಮೆಯನ್ನು ನಮ್ಮ ಸಂಸ್ಥೆ ಪರವಾಗಿ ಯಾಚನೆಯನ್ನು ಮಾಡಿ, ಈ ವಿಶ್ವ ಕನ್ನಡ ಹಬ್ಬ ಬರಿಯ ಸಾಂಸ್ಕೃತಿಕವಲ್ಲದೆ ಎಲ್ಲ ಕ್ಷೇತ್ರ, ಅಂದರೆ ರಾಜಕೀಯವಾಗಿ, ಅಂದರೆ ರಾಜಕೀಯ ಬೆಳವಣಿಗೆಗಳು ಮತ್ತು ಸಾಹಿತ್ಯ, ಸಂಗೀತ, ಇದೆಲ್ಲವನ್ನು ಹೊರದೇಶಗಳಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ಕನ್ನಡವನ್ನು ಪಸರಿಸಿ ಅಲ್ಲಿ ಒಂದು ಕನ್ನಡದ ಹಬ್ಬವನ್ನು ಮಾಡಿ ನಾವೆಲ್ಲ ಹೆಮ್ಮೆ ಪಡಬೇಕು ಅಂತ ಆಸೆಪಟ್ಟು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಇದಕ್ಕೆ ಬಹಳಷ್ಟು ಜನ ಕೈ ಜೋಡಿಸಿದ್ದಾರೆ. ಈ ಬಾರಿಯ ವಿಶೇಷ ಏನು ಅಂತ ಹೇಳಿದ್ರೆ, ಬರೀ ನಗರದಲ್ಲಿ ಇರುವಂತಹ ಕಲಾವಿದರು ಅಲ್ಲದೆ ಇಡೀ ನಮ್ಮ ರಾಜ್ಯದಲ್ಲಿ ಇರುವಂತಹ ಮೂಲೆ ಮೂಲೆಗಳಲ್ಲಿರುವಂತಹ ಹಾಡಿಗಳಲ್ಲಿ, ಈ ಕಾಡುಗಳಲ್ಲಿ ಮತ್ತು ದೂರದಲ್ಲಿ ಇರುವಂತಹ ಜಾನಪದ ಕಲೆಗಳೇನಿದೆ ಆ ತರಹದ ಕಲಾವಿದರನ್ನು ಹೆಕ್ಕಿ ತಂದು ಗುರುತಿಸಿ ಅವರಿಗೆ ಒಂದು ವೇದಿಕೆ, ಅಂದರೆ ಸತತವಾಗಿ ಯಾರೋ ಈಗ ಚಾಲ್ತಿಯಲ್ಲಿದ್ದಾರೆ ಅವರನ್ನು ಬಿಟ್ಟು ತುಂಬ ಎಲೆಮರೆಯ ಕಾಯಿಯಾಗಿ ಇರುವಂತಹ ಕಲಾವಿದರುಗಳನ್ನು ಹೆಕ್ಕಿ ತಂದು ಈ ಬಾರಿ ವಿಶ್ವ ಕನ್ನಡ ಹಬ್ಬದಲ್ಲಿ ಅವರನ್ನು ಮೆರೆಸುವಂತಹ ಒಂದು ದೊಡ್ಡ ಯೋಜನೆಯನ್ನು ನಮ್ಮ ಸಂಸ್ಥೆ ಹಮ್ಮಿಕೊಂಡಿದೆ. ಅದಕ್ಕಾಗಿ ಬಹಳಷ್ಟು ತಯಾರಿಗಳು ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಸಾಂಸ್ಕೃತಿಕ ಕಲಾವಿದರನ್ನು ಎಲ್ಲ ಒಗ್ಗೂಡಿಸುವ ಮತ್ತು ಅವರನ್ನ ತಯಾರಿ ಮಾಡುವ ಮತ್ತು ಅವ್ರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಅದರ ಅಧ್ಯಕ್ಷರಾಗಿ ನಮ್ಮ ರೂಪಿಕಾ ಚಲನಚಿತ್ರ ನಟಿ, ತಮಗೆಲ್ಲರೂ ಗೊತ್ತಿರಾಗಿ ಅವರು ಅಧ್ಯಕ್ಷರಾಗಿದ್ದಾರೆ. ನಾನು ಅಂತಾರಾಷ್ಟ್ರೀಯ ಅಧ್ಯಕ್ಷನಾಗಿ ನಾನಿದ್ದೇನೆ. ಹಾಗಾಗಿ ಈಗಲೇ ಒಂದು 5-6 ಸಾವಿರ ಅರ್ಜಿಗಳು ಕಲಾವಿದರು ಇಡೀ ಕರ್ನಾಟಕದ ಎಲ್ಲ ಭಾಗಗಳಿಂದ, ವಿಶ್ವದ ಎಲ್ಲ ಭಾಗಗಳಿಂದ ಅಪ್ಲಿಕೇಶನ್, ಅಂದರೆ ಅರ್ಜಿಗಳನ್ನು ಹಾಕಿಕೊಂಡಿದ್ದಾರೆ. ಅದರಲ್ಲಿ ಬಹಳಷ್ಟು ಜನಗಳನ್ನು ಈಗಾಗಲೇ ತೆಗೆದು ಹೆಕ್ಕಿ ಒಂದು ಪಟ್ಟಿಯನ್ನು ಮಾಡಲಾಗಿದೆ. ಇದರ ಜೊತೆಯಲ್ಲಿ ವಿಶ್ವ ಮಾನವ ಪ್ರಶಸ್ತಿ ಹಾಗೂ ವಿಶ್ವ ಮಾನ್ಯ ಪ್ರಶಸ್ತಿಯನ್ನು ನಾವು ಈ ಬಾರಿ ಕೊಡಲು ಯೋಜನೆ ಮಾಡಿದರೆ ಅದರ ವಿವರವನ್ನು ನಂತರ ನಮ್ಮ ಅಧ್ಯಕ್ಷರು ಮತ್ತು ಸರ್ವಾಧ್ಯಕ್ಷರು ತಿಳಿಸ್ಕೊಡ್ಲಿದ್ದಾರೆ. ಅದರ ಆಯ್ಕೆ ಸಮಿತಿಯ ಅಧ್ಯಕ್ಷರು ಸಹ ಇಲ್ಲೇ ಇದ್ದಾರೆ, ನಮ್ಮ ಶ್ರೀಯುತ ವಿನಾಯಕ್ ಜೋಶಿ ಸರ್ ಅವರು. ಹಾಗಾಗಿ ಮುಂದಿನ ವಿವರಗಳನ್ನೆಲ್ಲ ಅವರು ತಿಳಿಸ್ಕೊಡ್ತಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಇಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಒಂದು ಕನ್ನಡದ ಕಾರ್ಯಕ್ರಮ ಆದಾಗ ನಮ್ಮನ್ನು ಪ್ರೋತ್ಸಾಹಿಸೋದು ಮುಖ್ಯವಾಗಿ ಮಾಧ್ಯಮದ ಮಿತ್ರರು. ಮತ್ತೆ ಮಗದೊಮ್ಮೆ ತಮ್ಮಲ್ಲಿ ತಮ್ಮ ಸಹಕಾರಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಸಹಕಾರ ಬಹಳ ಮುಖ್ಯ. ನೀವಿಲ್ಲದೆ ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸಾಧ್ಯವೇ ಇಲ್ಲ. ಇದು ಮುಖಸ್ತುತಿಗೆ ಮಾತನಾಡುವಂಥ ಮಾತಲ್ಲ.
ನೀವು ನಮ್ಮನ್ನು ಸಹಕರಿಸಿ, ನಮ್ಮನ್ನು ಹುರಿದುಂಬಿಸಿ, ನಮ್ಮ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಪ್ರಚಾರ ಕೊಟ್ಟು ದೂರದ ಸಿಂಗಾಪುರದಲ್ಲಿ ನಮಗೆ ಕಾರ್ಯಕ್ರಮ ನೀಡಲು ಅವಕಾಶ ಮಾಡಿಕೊಟ್ಟಂತಹ ಅಲ್ಲಿನ ಕನ್ನಡಿಗರ ಪ್ರತಿನಿಧಿಯಾಗಿ ಶ್ರೀಯುತರು ಬಂದಿದ್ದಾರೆ. ತಮಗೂ ಸಹ ಆತ್ಮೀಯವಾದ ಸ್ವಾಗತ. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಸಹಪಾಠಿಗಳಿಗೆ, ಇಲ್ಲಿ ನೆರೆದಿರುವ ಕಲಾವಿದರು ಬಹಳಷ್ಟು ಜನ ಬಂದಿದ್ದೀರಿ, ತಮಗೂ ಸಹ ಆತ್ಮೀಯವಾದ ಸ್ವಾಗತವನ್ನು, ಧನ್ಯವಾದಗಳನ್ನು ಅರ್ಪಿಸಿ ತಮ್ಮ ಸಹಕಾರವನ್ನು ಕೋರಿ ನನ್ನೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ವಿಶ್ವ ಕನ್ನಡ ಹಬ್ಬ ಅಂತಂದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ದೇಶದ ಸಾಧಕರನ್ನು, ಸಮಾಜದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥವರನ್ನು ಗುರುತಿಸಿ ಗೌರವಿಸುವ ಕೆಲಸವೂ ಸಹ ಈ ಸಂದರ್ಭದಲ್ಲಿ ನಡಿಬೇಕು ಅನ್ನುವಂತಹ ಚಿಂತನೆ. ನಾವು ಹಲವಾರು ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೇವೆ, ಒಬ್ಬ ವ್ಯಕ್ತಿಯ ಸಾಧನೆಯನ್ನು ಆತನ ಜೀವಿತ ಅವಧಿಯಲ್ಲಿ ಗುರುತಿಸಿ ಗೌರವಿಸುವುದು ಆತನಿಗೆ ಕೊಡ್ತಕ್ಕಂತಹ ಆತನ ಆಯಸ್ಸನ್ನು ಇನ್ನಷ್ಟು ಹೆಚ್ಚು ವೃದ್ಧಿಗೊಳಿಸ್ತದೆ ಅನ್ನುವಂತಹ ಮಾತು. ಈ ಚಿಂತನೆಯಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಭಾರತ ದೇಶದ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭೂಮಿಯಿಂದ ಚಂದ್ರನೆಡೆಗೆ, ಮಂಗಳ ನಡೆಗೆ ನಡೆಸುವಲ್ಲಿ ಕಾಯ ವಾಚ ಮನಸ ಸಂಪೂರ್ಣವಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಂತಹ ವಿಜ್ಞಾನಿಗಳು, ಅದರಲ್ಲಿ ಶ್ರೀಯುತ ಶ್ರೀ ಎಸ್ ಕಿರಣ್ ಕುಮಾರ್ ಅವರು, ಇಸ್ರೋದ ವಿಜ್ಞಾನಿಗಳು, ಇವರಿಗೆ ನಮ್ಮ ಸಂಸ್ಥೆಯಿಂದ ವಿಶ್ವ ಮಾನವ ಪ್ರಶಸ್ತಿಯನ್ನು ಈ ಬಾರಿ ಕೊಡಲಿಕ್ಕೆ ಸಂಸ್ಥೆಯ ಎಲ್ಲ ಪ್ರಮುಖರು ಸಹ ಸರ್ವಾನುಮತದ ನಿರ್ಣಯವನ್ನು ತಗೊಂಡಿರ್ತಕ್ಕಂಥದ್ದು. ಜೊತೆಗೆ ಆಧ್ಯಾತ್ಮಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಉನ್ನತಿಯ ಸ್ಥಾನವನ್ನು ಪಡೆದು ನಮ್ಮ ಯುವ ಪೀಳಿಗೆಗೆ ಮಾದರಿಯಾಗಿ ಪ್ರಸ್ತುತ ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡಿರುವಂತಹ ಶ್ರೀಮತಿ ಸುಧಾಮೂರ್ತಿ ಅವರಿಗೆ ವಿಶ್ವ ಮಾನವ ಪ್ರಶಸ್ತಿಯನ್ನು ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಹಲವಾರು ಕ್ಷೇತ್ರಗಳಲ್ಲಿ ಪ್ರಸಿದ್ಧಿ ಪಡೆದಂತಹ, ಅದರಲ್ಲಿ ನಮಗೆ ಹಲವಾರು ಕ್ಷೇತ್ರಗಳನ್ನು ಕೊಟ್ಟು ಈ ಆಯಾಯ ಕ್ಷೇತ್ರಗಳಲ್ಲಿ ಯಾರ್ಯಾರು ಗುರುತರ ಸಾಧನೆಯನ್ನು ಮಾಡಿದ್ದಾರೆ ಅವರಿಗೆ ಗೌರವವನ್ನು ಕೊಡಬೇಕು, ಅವರಿಗೆ ಸನ್ಮಾನವನ್ನು ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಶ್ರೀಯುತ ಡಾಕ್ಟರ್ ಪ್ರಸಾದ್ ಗುರೂಜಿಯವರು, ಚಲನಚಿತ್ರ ಕ್ಷೇತ್ರದಲ್ಲಿ ಶ್ರೀಯುತ ದೊಡ್ಡಣ್ಣ ಅವರು, ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿ ಶ್ರೀಯುತ ಗುರುಕಿರಣ್ ಅವರು, ಬಹುಭಾಷಾ ಗಾಯಕಿ ಮಂಗಲಿಯವರು, ಜಾನಪದ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಛಾಪು ಮೂಡಿಸಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿಯವರು, ಸಮಾಜ ಸೇವೆಗೆ ಇಡೀ ಮಾದರಿಯಾಗಿರ್ತಕ್ಕಂಥವ್ರು. ಪಾದಾರಕ್ಕೆ ವಂದಿಸುತ್ತಾ ನಮ್ಮ ಗುರುಗಳಾದ ಸೋಮಶೇಖರ್ ಸಾಹೇಬರೇ, ವಸಿಷ್ಠ ಸಿಂಹ ಅವರೇ, ರೂಪಿಕಾ ಅವರೇ, ರಂಜಿತ್ ಅವರೇ, ರಮೇಶ್ ಅವರೇ, ಸಿಂಗಪೂರ್ನಿಂದ ಬಂದಿರತಕ್ಕಂಥ ಚಂದ್ರಶೇಖರ್ ಅವರೇ, ಮಂಜು ಅವರೇ, ದಿನೇಶ್ ಜೋಶಿ ಅವರೇ, ಮೋಹನ್ ಅವರೇ, ಕಿಶೋರ್ ಕುಮಾರ್ ಅವರೇ, ರಜತ್ ಅವರೇ, ಕಾವ್ಯ ಅವರೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರೇ, ನಾನು ಇಷ್ಟೊತ್ತವರೆಗೂ ಕಪ್ಪು ಕನ್ನಡಕ ಹಾಕ್ಕೊಂಡಿದ್ದೆ. ತುಂಬ ಜನ ಅದು ಸ್ಟೈಲ್ಗೆ ಅಂದ್ಕೊಂಡ್ರು. ಖಂಡಿತ ಇಲ್ಲ, ನನಗೆ ಕಣ್ಣು ಇನ್ಫೆಕ್ಷನ್ ಆಗಿ ಒಂದು ಕಣ್ಣು ಕಾಣ್ತಾ ಇಲ್ಲ. ಈ ಕಣ್ಣಿನ ಬೆಳಕು ನನಗೆ ತುಂಬ ಹೊಡಿತಾ ಇರೋದ್ರಿಂದ ನಾನು ಕಪ್ಪು ಕನ್ನಡಕ ಹಾಕ್ಕೊಂಡಿದ್ದೆ. ದಯಮಾಡಿ ತಪ್ಪಾಗಿ ತಿಳ್ಕೊಂಡ್ಬಿಡಿ. ವಿಶ್ವ ಕನ್ನಡ ಹಬ್ಬ, ನಾವು ಮೊದಲನೇ ವಿಶ್ವ ಕನ್ನಡ ಹಬ್ಬ ಮಾಡಬೇಕಾದ್ರೆ ನಾವು ಗುರೂಜಿಯವರ ಆಶೀರ್ವಾದ ತಗೊಂಡು ಮತ್ತು ನಮ್ಮ ಸೋಮಶೇಖರ್ ಸಾಹೇಬರ ಮಾರ್ಗದರ್ಶನದಲ್ಲಿ ನಾವು ಭಾಳ ಅದ್ಧೂರಿಯಾಗಿ ವಿಶ್ವ ಕನ್ನಡ ಹಬ್ಬವನ್ನು ಆಚರಿಸ್ತು. ಯಶಸ್ವಿಯಾಗಿ ಕೂಡ ಬಂದು ಇದಕ್ಕೆಲ್ಲ
ನಮಗೆಲ್ಲ ತುಂಬ ಎಲ್ಲ ನಮ್ಮ ಟೀಮ್ ಭಾಳ ಚೆನ್ನಾಗಿತ್ತು, ತುಂಬ ಸಪೋರ್ಟ್ ಕೂಡ ಮಾಡಿದ್ರು. ನಮಗೆ ವಸಿಷ್ಠ ಸಿಂಹ ಅವ್ರನ್ನ ನಾವು ರಾಯಭಾರಿಯಾಗಿ ಮಾಡಿಕೊಂಡು, ಇದರಲ್ಲಿ ನಮ್ಮ ಸ್ವಾರ್ಥನೂ ಇದೆ. ಯಾಕೆಂದರೆ ಅವರು ಬೆಳೀತಾ ಇದ್ದಾರೆ, ಇನ್ನು ಹೋಗ್ತಾ ಹೋಗ್ತಾ ದೊಡ್ಡ ಮಟ್ಟದಲ್ಲಿ ಬೆಳೆದಾಗ ನಮ್ಗೆ ಕೈ ಸಿಗಲ್ಲ ಅಂದ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟ. ಹಾಗಾಗಿ ಅವರು ಕೂಡ ಬಂದು ಒಳ್ಳೆಯ ಅವರ ಪ್ರತಿಭೆಯನ್ನು ತೋರಿಸಿ ಭಾಳ ಅದ್ಭುತವಾಗಿ ಕಾರ್ಯಕ್ರಮ ಯಶಸ್ವಿ ಆಯಿತು. ಅವ್ರಿಗೆ ಕಾಲು ನೋವಿತ್ತು ಪಾಪ, ಕಾಲು ಏನೋ ಪ್ರಾಬ್ಲಮ್ ಆಯಿತು. ಅಂಥದ್ರಲ್ಲೂ ಕೂಡ ನಮ್ಮ ರಮೇಶು ಪ್ರಾಕ್ಟೀಸ್ ಮಾಡಿಸಿ ಅವರು ಕೊನೆಗೂ ಬಿಡ್ದಂಗೆ ಅವ್ರ ಹತ್ರ ಡ್ಯಾನ್ಸ್ ಮಾಡಿಸ್ತು. ತುಂಬ ಅದ್ಭುತವಾಗಿ ಬಂತು, ಎಲ್ಲರೂ ಖುಷಿಪಟ್ಟರು ಕೂಡ. ಹಾಗಾಗಿ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಏನಿದೆ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಸಂಸ್ಥೆ. ಈಗಾಗಲೇ ತುಂಬ ದೇಶಗಳಲ್ಲಿ ನಮ್ಮ ಸಂಸ್ಥೆ ಇದೆ, ಬೆಳೀತಾ ಇದೆ, ಬೆಳೆದಿದೆ. ನಮ್ಮ ಉದ್ದೇಶ ಏನು ಅಂತಂದರೆ, ನಮ್ಮ ಕನ್ನಡವನ್ನು ವಿದೇಶದಲ್ಲೂ ಕೂಡ ನಾವು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ನಾವು ಬೆಳೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ನಮ್ಮ ತಂಡ ಮಾಡ್ತಾಯಿದ್ದೀವಿ. ಇದಕ್ಕೆ ಕಾರಣ ಏನು ಅಂತಂದರೆ, ಅಲ್ಲಿ ಕನ್ನಡವನ್ನು ಬೆಳೆಸ್ತಾ ಇರೋವಂಥ, ಕನ್ನಡವನ್ನು ಉಳಿಸ್ತಾ ಇರೋವಂಥ ನಮ್ಮ ಕನ್ನಡಿಗರಿಗೆ ನಾವೊಂದು ಗೌರವ ಸೂಚಿಸೋದು, ಅವರು ನಾವು ಸೇರಿ ಕಾರ್ಯಕ್ರಮವನ್ನು ಮಾಡೋದು ನಮ್ಮ ಉದ್ದೇಶ. ನೋಡಿ, ಇವತ್ತು ಸಿಂಗಪೂರ್ನಿಂದ ಚಂದ್ರಶೇಖರ್ ಅವರು ಬಂದಿದ್ದಾರೆ ಈ ಒಂದು ಪ್ರೆಸ್ ಮೀಟ್ಗೆ. ನಮ್ಮ ಚಿಹ್ನೆ ಬಿಡುಗಡೆ ಸಂದರ್ಭದಲ್ಲಿ ವೆಂಕಟರತ್ನಯ್ಯ ಕನ್ನಡ ಸಂಘ ಸಿಂಗಪೂರ್ ಅಧ್ಯಕ್ಷರು ಅಲ್ಲಿಂದ ಬಂದಿದ್ದರು. ಮತ್ತು ನಮ್ಮ ಪೋಸ್ಟರ್ ಬಿಡುಗಡೆಗೆ ಅವರು ಉಪಾಧ್ಯಕ್ಷರು ಬಂದಿದ್ದರು. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಅವರ ಬಾಂಧವ್ಯ ಆಗಿದೆ. ಕನ್ನಡ ಹಬ್ಬವನ್ನು ತುಂಬ ಅದ್ಭುತವಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರುಗಳು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬರ್ತಾ ಇದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಉದ್ದೇಶಗಳು ಏನಂತಂದರೆ, ನಮ್ಮ ಕನ್ನಡಿಗರಿಗೆ ವಿದೇಶದಲ್ಲಿ ಕೆಲಸ ಸಿಗಬೇಕು ಅಂತಂದರೆ, ಇವಾಗೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಬೇಕಾದಷ್ಟು ಫೇಕ್ಗಳಾಗ್ತಾ ಇದೆ. ಬೇರೆ ದೇಶದಲ್ಲಿ ಹೋಗಿ ಒಂದು ಕೆಲಸ ಹುಡ್ಕೋದಾಗ್ಬೋದು, ವಿದ್ಯಾಭ್ಯಾಸ ಮಾಡೋದಾಗ್ಬೋದು, ಅದು ತೊಂದರೆಗಳಾಗ್ತಾಯಿದೆ. ಬೇರೆ ಯಾರೋ ಗುರ್ತಿಲ್ದವ್ರ ಹತ್ರ ಹೋಗಿ ದುಡ್ಡು ಕೊಟ್ಟು ಅವರು ಮೋಸ ಮಾಡೋದು, ಈ ರೀತಿ ಎಲ್ಲ ಆಗ್ತಾಯಿದೆ. ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ, ಎಲ್ಲ ದೇಶದಲ್ಲೂ ಒಬ್ಬೊಬ್ಬರ ಅಧ್ಯಕ್ಷನ ನೇಮಕ ಮಾಡಿ ಅವ್ರ ಮೂಲಕ ಸಹಾಯ ತಗೊಂಡು ಅವ್ರಿಗೆ ಇಲ್ಲಿರೋ ನಮ್ಮ ಕನ್ನಡಿಗರಿಗೆ ಯಾವ ರೀತಿ ಸಹಾಯ ಮಾಡಬೇಕೋ ಅದನ್ನು ಸಹಾಯನ ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ ನಮ್ಮ ಸಂಸ್ಥೆ ಸುಮಾರು ಕಾರ್ಯಕ್ರಮಗಳನ್ನು ಮಾಡಿದೆ. ಪತ್ರಕರ್ತನ ಗುರುತಿಸಿ ಅವರಿಗೆ ಪ್ರಶಸ್ತಿಗಳನ್ನು ಕೊಟ್ಟಿದೆ. ಮತ್ತು ಒಂದು ಕಂದನ ಉಳಿಸುವಂಥ ತುಂಬ ದೊಡ್ಡ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ನಮ್ಮ ಗುರೂಜಿಯವರು ಆಶೀರ್ವಾದದಿಂದ ಒಂದು ಮಗುವಿಗೆ, ನಿಮಗೆಲ್ಲ ಗೊತ್ತು, ಟಿ ವಿಯಲ್ಲಿ ನೋಡಿದ್ರಿ, 16 ಕೋಟಿ ಬೇಕಾಗಿತ್ತು ಇಂಜೆಕ್ಷನ್ಗೆ. ಆ ಸಮಯದಲ್ಲಿ ನಮ್ಮ ಗುರೂಜಿಯವರು ಜೊತೆಲಿ ನಿಂತ್ಕೊಂಡು ಆ ಮಗುವಿಗೆ 16 ಕೋಟಿ ಬರೋ ಥರ ನಾವೆಲ್ಲ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಯಶಸ್ವಿ ಆಯಿತು. ಆ ಮಗು ಕೂಡ ಚೆನ್ನಾಗಿದೆ ಈಗ. ಯಾಕೆಂದರೆ ನಿಮ್ಮ ಕೆಲವು ಪ್ರಶ್ನೆಗಳು ಇರ್ಬೋದು, ಇವರೇನು ಬರೀ ಕಲ್ಚರಲ್ ಪ್ರೋಗ್ರಾಮೇ ಮಾಡ್ತಾರಾ, ಬೇರೆ ಏನಾರು ಇದೆಯಾ ಅಂತ. ನಾವೆಲ್ಲ ಥರದ್ದು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಪರಿಸರ ಉಳಿಸುವಂಥದ್ದಾಗ್ಬೋದು, ರಕ್ತದಾನ ಶಿಬಿರ ಆಗ್ಬೋದು, ಆರೋಗ್ಯ ಶಿಬಿರ ಆಗ್ಬೋದು, ಎಲ್ಲ ಥರದ್ದು, ಒಂದು ಥರದ್ದು ಅಂತಲ್ಲ, ಎಲ್ಲ ಥರದ್ದು ನಾವು ಶಿಬಿರಗಳು ಮಾಡಿದ್ವಿ. ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಘಟಕಗಳಿದೆ, ಒಂದೊಂದಕ್ಕೂ ಒಂದೊಂದು ಘಟಕಗಳಿಗೆ ಅವ್ರವ್ರ ಕೆಲಸ ಕೊಟ್ಟು ನಾವು ಅವ್ರ ಹತ್ರ ಕೆಲಸ ಮಾಡಿಸ್ತಾ ಇದ್ವಿ. ಹಾಗಾಗಿ ದುಬೈ ವಿಶ್ವ ಕನ್ನಡ ಹಬ್ಬ ಮಾಡೋದಕ್ಕೆ ಅಲ್ಲಿನ ಕನ್ನಡಿಗರು ತುಂಬ ನಮಗೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಯಶಸ್ವಿ ಮಾಡಿದ್ರು. ಮತ್ತು ಈ ಸಲ ನಮ್ಮ ತಂಡ ಏನಿದೆ, ಎಲ್ಲರೂ ಸೈನಿಕರ ಥರ ದುಡಿತಾ ಇದ್ದಾರೆ. ಭಾಳ ಖುಷಿ ಆಗ್ತಾಯಿದೆ. ಪ್ರತಿಯೊಬ್ಬರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಬೆನ್ನೆಲುಬಾಗಿ ನಿಂತಂಥರು ನಮ್ಮ ದಿನೇಶ್ ಜೋಶಿಯವರು ಪ್ರತಿಯೊಂದಕ್ಕೂ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಸಹಕಾರವನ್ನು ಕೊಡ್ತಾಯಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಕನ್ನಡ ಸಂಘ ಸಿಂಗಪೂರ್ ಪ್ರತಿಯೊಂದಕ್ಕೂ ದಿನ ನಾವೊಂದು 10-15 ಜನ ವಿಡಿಯೋ ಕಾಲಲ್ಲಿ ಮಾತಾಡಿಕೊಂಡು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಅಲ್ಲಿ ಕಲಾವಿದರಿಗೆ ಯಾವ ರೀತಿ ಅವಕಾಶಗಳನ್ನ ಕೊಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿ ಅಲ್ಲಿ ಕನ್ನಡಿಗರಿಗೂ ಅವಕಾಶಗಳನ್ನ ನಾವು ಕೊಡ್ತಾಯಿದ್ದೀವಿ. ಹಾಗಾಗಿ ಈ ಸಲ ಕಾರ್ಯಕ್ರಮ
ಲಾಸ್ಟ್ ಏನು ಮಾಡೋದು ಅದಕ್ಕಿಂತ ಚೆನ್ನಾಗಿ ಮಾಡಬೇಕು ಅಂತ ಮಾಡ್ತಾಯಿದ್ವಿ. ಮತ್ತು ಕೆಲವರು ಪ್ರಶ್ನೆ ಇದೆ, ಹೌದು ನಾವೆಲ್ಲ ವಿಶ್ವ ಕನ್ನಡ ಹಬ್ಬಕ್ಕೆ ಬರಬೇಕು ಅಂದರೆ ಯಾವ ರೀತಿ ಬರಬೇಕು ಹೇಗೆ ಅಂತೆಲ್ಲ ಇದೆ. ನೋಡಿ, ನಮ್ಮ ಟ್ರಾವೆಲ್ಸ್ನವ್ರು ಇವತ್ತು ಬಂದಿದ್ದಾರೆ. ನಾವು ಆಗಲೇ ಅವ್ರ ಹತ್ರ ಎಲ್ಲ ಮಾತಾಡಿದ್ದೀವಿ. ಯಾವ ಥರ ಅಂತಂದರೆ, ಈಗ ಕೆಲವರಿಗೆ ಬರೋದಕ್ಕೆ ಕಷ್ಟ ಆಗಿರೋರಿಗೆ ಲೋನಿನ ಫೆಸಿಲಿಟಿ ಕೂಡ ಅವ್ರ ಕಡೆಯಿಂದ ಮಾಡಿಸಿ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಟ್ರಾವೆಲ್ಸ್ ನಮ್ಮ ಜೊತೆ ಕೈ ಜೋಡಿಸಿದೆ. ಆಗಲೇ ಅವರು ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಎಲ್ಲರದ್ದು ವೀಸಾಯಿಂದ ಹಿಡಿದು ಟಿಕೆಟಿಂದ ಹಿಡಿದು ಎಲ್ಲವನ್ನೂ ಅವರು ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಾಧ್ಯಮ ಮಿತ್ರರು ಹೋದ ಏನು ನಮ್ಮ ವಿಶ್ವ ಕನ್ನಡ ಹಬ್ಬ ಯಶಸ್ವಿ ಆಗೋದಕ್ಕೆ ನೀವೆಲ್ಲರೂ ನಮಗೆ ಸಹಾಯ ಮಾಡಿದಿರಿ. ಅದರಿಂದ ನಾವು ಸಕ್ಸಸ್ ಕಂಡು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆಯೂ ಕೂಡ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗೆ ಈ ಸಲ ಕೂಡ ನಮ್ಮ ವಸಿಷ್ಠ ಸಿಂಹವರು ಮತ್ತು ಹರಿಪ್ರಿಯವರು ಇವತ್ತು ಬರಬೇಕಾಗಿತ್ತು, ಬರಲಿಲ್ಲ ಕಾರಣಾಂತರದಿಂದ. ಅವರ ಸಹಾಯ ನಮಗೆ ತುಂಬ ಬೇಕು ಅಂತ ಹೇಳ್ತಾ ನಮ್ಮ ತಂಡದ ಎಲ್ಲರಿಗೂ ನಾನು ಹೊಂದಿಸ್ತಾ, ನಿಮಗೆಲ್ಲರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಹಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರೆದಲ್ಲಿ ಹರಸು, ಬಾರಿಸು ಕನ್ನಡ ಡಿಂಡಿಮವ ಅನ್ನುವ ರಾಷ್ಟ್ರಕವಿ ಕುವೆಂಪುರವರ ಮಾತನ್ನು ಸ್ಮರಿಸ್ಕೊಳ್ತಾ, ಕನ್ನಡದ ಬಗ್ಗೆ ಸ್ವಾಭಿಮಾನ ಕನ್ನಡ ನೆಲದಲ್ಲಿಯೇ ಕಡಿಮೆ ಆಗ್ತಾ ಇರುವಾಗ ಇಂತಹ ಕನ್ನಡದ ಸ್ವಾಭಿಮಾನದ ಹೆಮ್ಮೆಯ ಧ್ವಜವನ್ನು ವಿದೇಶದಲ್ಲಿ ಹಾರಿಸುವ ಮೂಲಕ ಇಲ್ಲಿನ ಕನ್ನಡಿಗರಲ್ಲಿ ಹೆಚ್ಚು ಆತ್ಮವಿಶ್ವಾಸ ಮೂಡಲಿ, ಕನ್ನಡದ ಬಗ್ಗೆ ಪ್ರೀತಿ, ಅಕ್ಕರೆ, ಪ್ರೇಮ, ಗೌರವ ಮೂಡಲಿ ಅನ್ನುವ ಸದುದ್ದೇಶದಿಂದ ನಮ್ಮ ಕರ್ನಾಟಕ ಪ್ರೆಸ್ ಕೌನ್ಸಿಲ್ನ ನನ್ನ ಗೆಳೆಯ ನಾಗನವಿಲೆ ಶಿವಕುಮಾರ್ ಅವರು ಈ ವಿಶ್ವ ಕನ್ನಡ ಸಮ್ಮೇಳನದ ಈ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಇದಕ್ಕೆ ಮೂಲ ಸ್ಫೂರ್ತಿ ಅಂದರೆ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಆನಂದ ಮಹರ್ಷಿ ಗುರುಗಳು. ಡಾಕ್ಟರ್ ಆನಂದ ಗುರೂಜಿಯವರನ್ನು ನೋಡಿದಾಗ ಅವರ ಸರಳತೆ, ಸಜ್ಜನಿಕೆ, ಪ್ರೀತಿ, ಕರೆದಾಗಲೆಲ್ಲ ನಾನು ಬರ್ತೇನೆ ಅನ್ನುವಂತಹ ಆ ಮಮತೆ, ಅವರನ್ನು ನಾವು ಕೇವಲ ಗುರುವಾಗಿ ಕಾಣೋದಿಲ್ಲ, ಅವರನ್ನು ನಮ್ಮ ಮನೆಯ ಕುಟುಂಬದ ಹಿರಿಯ ಆಧ್ಯಾತ್ಮಿಕ ಅಣ್ಣನಂತೆ ನಾವು ಕಾಣ್ತೇವೆ. ಈಸ್ ಎ ರಿಲಿಜಿಯಸ್ ಲೀಡರ್ ಅಂಡ್ ನಮ್ಮೆಲ್ಲರ ಅಣ್ಣ. ಅಷ್ಟು ಪ್ರೀತಿ, ಅಷ್ಟು ವಿಶ್ವಾಸ. ಶಿವಕುಮಾರ ಕರೆದಾಗಲೆಲ್ಲ ಓ ಕುಮಾರ ನಾನಿದ್ದೇನೆ ಅಂಥೇಳಿ ಆತ್ಮವಿಶ್ವಾಸ ಮೂಡಿಸ್ತಕ್ಕಂಥವ್ರು. ಅವರ ದಿವ್ಯ ಸಾನ್ನಿಧ್ಯ, ಮಾರ್ಗದರ್ಶನ ಇದೆ. ಎಲ್ಲಿ ಗುರುವಿದ್ದಾನೆ ಅಲ್ಲಿ ವಿಜಯ ಇದೆ. ಹರ ಮುನಿದರೆ ಗುರು ಕಾಯುವ, ಗುರು ಮುನಿದರೆ ಹರ ಕಾಯುವನೆ ಎನ್ನುವ ಮಾತಿದೆ. ಒಂದು ವೇಳೆ ಶಿವ ಮುನಿದರೂ ಪರವಾಗಿಲ್ಲ, ಆದರೆ ಗುರುಗಳು ಮುನಿಬಾರ್ದಂತೆ. ಹಾಗಾಗಿ ನಮ್ಮ ಆನಂದ ಗುರೂಜಿಯವರ ಮಾರ್ಗದರ್ಶನ ನಮಗಿದೆ. ವೈಯಕ್ತಿಕವಾಗಿ ನನಗಂತೂ ಅಪಾರವಾದಂಥ ಭಕ್ತಿ ಅವರ ಬಗ್ಗೆ. ಅವರಿಗೆ ನನ್ನ ಮೇಲೆ ಪ್ರೀತಿ ಮತ್ತು ಭಕ್ತಿ ಒಂದು ಅತ್ಯುತ್ತಮ ಅನುಸಂಧಾನ. ಇನ್ನು ನಮ್ಮ ವಸಿಷ್ಠರು ಮಹರ್ಷಿಗಳಿದ್ದಾರೆ. ಅವರು ಒಂದು ರೀತಿ ಮಹರ್ಷಿ ಇದ್ದ ಹಾಗೆ ನೋಡಿ, ಗಡ್ಡ ಗಿಡ್ಡ ಬಿಟ್ಟು ಎಷ್ಟು ಚೆನ್ನಾಗಿದ್ದಾರೆ, ಲವ್ಲಿಯಾಗಿದ್ದಾರೆ, ಲೈವ್ಲಿಯಾಗಿದ್ದಾರೆ. ಅವರು ನಾನು ನೋಡಿದ ನಟರ ಪೈಕಿ ಬಹಳ ಸಜ್ಜನಿಕೆಯ ವ್ಯಕ್ತಿ. ಪ್ರತಿಭೆ ಇದ್ದ ಕಡೆ ವಿನಯ ಇದ್ದರೆ ಅದು ಹೇಗೆ ಅಂದರೆ ಆಲತೊರೆಗೆ ಬೆಲ್ಲದ ಕೆಸರಿದ್ದ ಹಾಗೆ. ಹಾಲಿನ ಹೊಳ್ಳ ಹರಿತಿರಬೇಕಾದ್ರೆ ಆ ಕಡೆ ಈ ಕಡೆ ಸಕ್ಕರೆ, ಜೇನುತುಪ್ಪ ಇವೆಲ್ಲವೂ ಹರಿದು ಹೋದಾಗ ಹಾಲಿನ ರುಚಿ ಹೇಗಿರುತ್ತೆ, ಹಾಗೆ ವಿನಯಶೀಲತೆ ಮತ್ತು ಪ್ರತಿಭೆ ಇವೆರಡರ ಸಂಗಮ ನನ್ನ ಗೆಳೆಯ ವಸಿಷ್ಠ ಸಿಂಹ. ಅವರ ಶ್ರೀಮತಿಯವರು ಸಹ ಹರಿಪ್ರಿಯ, ಆಕೆ ವಿಷ್ಣುವಿನ ಪ್ರಿಯೆಯಕೆ, ವಸಿಷ್ಠ ಸಿಂಹರ ಅಂತರಂಗದ ರಾಣಿ. ಅವರು ಸಹ ಸಮಾರಂಭಕ್ಕೆ ಬರ್ತಾರೆ. ಇನ್ನು ನಮ್ಮ ಕುಮಾರಿ ರೂಪಿಕಾ ಸದಾ ಹಸನ್ಮುಖಿ, ಹಾಗೆ ರಂಜಿತ ಇರ್ಬೋದು, ರಮೇಶ್ ಇರ್ಬೋದು, ನಮ್ಮ ಚಂದ್ರಶೇಖರ್ ಸಿಂಗಪುರ್ನಿಂದ ಬಂದಿದ್ದಾರೆ. ನಮ್ಮ ಗುಣವಂತ, ಅವನ ಸಾಹಿತಿ ಅಂತ ಕರಿತಿರೋ, ಸಂಘಟಕ ಅಂತ ಕರಿತಿರೋ, ಸದಾ ಹಸನ್ಮುಖಿ. ಹಾಗೆ ನಮ್ಮ ದಿನೇಶ್ ಜೋಶಿಯವರು ಈಸ್ ಎ ಚಾರ್ಟರ್ಡ್ ಅಕೌಂಟೆಂಟ್,
ಹಣಕಾಸಿನ ವ್ಯವಹಾರಗಳನ್ನೆಲ್ಲ ನೋಡುವಂತಹ ಒಬ್ಬ ವ್ಯಕ್ತಿ. ಬಹಳ ಬಹಳ ಸೊಗಸಾಗಿ ಹಣಕಾಸನ್ನು ನಿಯಂತ್ರಣ ಮಾಡ್ತಾರೆ. ಎಲ್ಲೆಲ್ಲಿ ಯಾರಿಗೆ ಕಿವಿ ಮಾತನ್ನು ಹೇಳಬೇಕು ಅದನ್ನು ಹೇಳ್ತಾ ಬಂದಿದ್ದಾರೆ. ನಮ್ಮ ಕೃಷ್ಣ ಅವರು, ಮೋಹನ್ ಕೃಷ್ಣ, ಅದ್ಭುತ ಸಂಗೀತ ನಿರ್ದೇಶಕ, ಗಾಯಕ ಮತ್ತು ನಾಯಕ ಅವರಿದ್ದಾರೆ. ನಮ್ಮ ಸನ್ಮಾನ್ಯ ಕಿಶೋರ್ ಇದ್ದಾರೆ, ಗೆಳೆಯರಿದ್ದಾರೆ, ಮತ್ತು ಇವೆಲ್ಲ ಆತ್ಮೀಯ ಬಂಧುಗಳಿದ್ದೇನೆ. ನಾನು ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಇದರ ಉದ್ದೇಶ ಏನು? ವಿನೋಬಾ ಭಾವೆ ಒಂದು ಮಾತನ್ನು ಹೇಳ್ತಾರೆ, ಕನ್ನಡದ ಲಿಪಿಗಳ ರಾಣಿಯಂತೆ. ಲಿಪಿಗಳ ರಾಣಿ ಕನ್ನಡದ ಲಿಪಿ. ಈ ಮಹತ್ವ ನಮ್ಮ ಕನ್ನಡಿಗರಿಗೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಆ ಹಿನ್ನೆಲೆಯಲ್ಲಿ ನಮ್ಮ ಶಿವಕುಮಾರ ಆರೋಗ್ಯ ಸರಿ ಇಲ್ಲ. ಅವನ ಪತ್ರಿಕೆ ಹೆಸರು ಕಣ್ಣು. ಸದ್ಯಕ್ಕೆ ಅವನ ಕಣ್ಣೇ ಕೈ ಕೊಟ್ಟಿದೆ. ಅವನು ಸುಮಾರು 1 ತಿಂಗಳಿಂದ ಆರೋಗ್ಯ ಸರಿ ಇಲ್ಲ. ನನಗೇನು ಶಿವಕುಮಾರ್ ಅವರು ಟೆಲಿಫೋನ್ ಕಾಲ್ ಜಾಸ್ತಿ ಬರ್ತಾ ಇಲ್ವಲ್ಲ ಅಂತ ಕೇಳಿ ಗುಣವಂತಕ್ಕೆ ಕೇಳಿದೆ, ಭುವನ್ ಕೇಳಿದೆ. ಆಗ ಹೇಳಿದ್ರು ಅವನಿಗೆ ಆರೋಗ್ಯ ಸರಿ ಇಲ್ಲ ಅಂತೇಳಿ. ನಮ್ಮ ನಿರೂಪಕಿ ಮಿತ್ರೆ ಹೇಳಿದ ಹಾಗೆ ಅವನ ಕನಸಲ್ಲೆಲ್ಲ ಸಿಂಗಪುರಿನ ಕನ್ನಡದ ಸಮಾರಂಭವೇ ಬರ್ತಾ ಇದೆ. ಸಿಂಗಪುರದ ಮಾಯಾಂಗಿನಿಯರು ಬರ್ತಾ ಇಲ್ಲ, ಸಿಂಗಪುರದ ಕನ್ನಡಾಂಬೆ ಬರ್ತಾ ಇದ್ದಾಳೆ, ಕನ್ನಡದ ರಾಜರಾಜೇಶ್ವರಿ ಚಾಮುಂಡೇಶ್ವರಿ. ಅದೇನೋ ಆ ಒಂದು ಸಮ್ಮೇಳನ ಮಾಡಬೇಕು ಅನ್ನುವ ಛಲ, ಅದಕ್ಕೆ ನಿಮ್ಮೆಲ್ಲರ ಬಲ. ಅದು ನನಸಾಗಲಿ ಯಶಸ್ವಿಯಾಗಲಿ ಅನ್ನೋದು ನಮ್ಮೆಲ್ಲರ ಹಂಬಲ. ಈ ಶಿವಕುಮಾರ್ ಅವರು ಈ ಸಮ್ಮೇಳನ ದುಬೈನಲ್ಲಿ ಮಾಡಿದ್ರು. ನಾನೀಗ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದೆ. ಆ ದುಬೈನ ಆ ಸಮ್ಮೇಳನವನ್ನು ಏಕಾಂಗಿಯಾಗಿ ವೀರಾಭಿಮನ್ಯುನಂತೆ ಬೇರೆಯವರ ಸಹಕಾರವನ್ನು ತೆಗೆದುಕೊಂಡ್ರು. ನಿಜ, ಬಹಳ ಸೊಗಸಾಗಿ ಅದನ್ನು ವ್ಯವಸ್ಥೆ ಮಾಡಿ ದುಬೈನಲ್ಲಿ ಕನ್ನಡ ಡಿಂಡಿಮವನ್ನು ಬಾರಿಸಿದ್ರು. ಯದುವೀರ ಮಹಾರಾಜರು ಬಂದಿವತ್ತೇನು ಅವರು ಲೋಕಸಭಾ ಸದಸ್ಯರಾಗಿದ್ದಾರೆ. ಆನಂದ ಗುರೂಜಿಯವರಿದ್ದರು. ವಸಿಷ್ಠ ಸಿಂಹರವರ ನೃತ್ಯ ಎಲ್ಲರನ್ನ ಸೆಳೆಯಿತು. ಒಂದು ಯಶಸ್ವಿ ಕಾರ್ಯಕ್ರಮ. ಅನೇಕ ರಾಷ್ಟ್ರಗಳಿಂದ ಬಂದಂಥವರನ್ನು ನಮ್ಮ ಶಿವಕುಮಾರ್ ಅವರು ಗುರುತಿಸಿ, ಗೌರವಿಸಿ, ಸನ್ಮಾನಿಸಿ. ಶಿವಕುಮಾರ್ ಅವರಲ್ಲಿ ಒಂದು ವಿಶೇಷ ಅಂದರೆ ಎಲ್ಲರನ್ನೂ ಪ್ರೀತಿಯನ್ನು ಕಾಣತಕ್ಕಂಥ ಒಂದು ವಿಶೇಷವಾದ ಗುಣ ಇದೆ. ಎಲ್ಲೋ ಹುಡುಕುವೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಎನ್ನುವ ಹಾಗೆ ಪ್ರೀತಿಯ ಸೆಲೆ ನಮ್ಮ ಶಿವಕುಮಾರು. ಇನ್ನು ಸಿಂಗಪುರ್ನಲ್ಲಿ ಆಗ್ತಕ್ಕಂಥ ಸಮ್ಮೇಳನಕ್ಕೆ ನಮ್ಮ ಚಂದ್ರಶೇಖರ್ ಅವರು ಸಿಂಗಪುರದಿಂದ ಬಂದಿದ್ದಾರೆ. ಈಗ ಹಿಂದೊಮ್ಮೆ ಸಿಂಗಾಪುರದಲ್ಲಿ ರಾಜಾ ಕುಳ್ಳ ಅಂತಿತ್ತು ಸಿನಿಮಾ. ಈಗ ಸಿಂಗಾಪುರದಲ್ಲಿ ನವಲೆ ಶಿವಕುಮಾರ, ಸಿಂಗಾಪುರದಲ್ಲಿ ವಸಿಷ್ಠ ಸಿಂಗಾಪುರದಲ್ಲಿ ಆಧ್ಯಾತ್ಮಿಕ ಗುರುಗಳು ಆನಂದ ಗುರೂಜಿ. ಇಂತಹ ಒಂದು ಉನ್ನತ ಆದರ್ಶಗಳನ್ನಿಟ್ಟುಕೊಂಡು ಈ ಒಂದು ಸಮಾರಂಭ ಆಗ್ತಾ ಇದೆ. ಈಗಾಗಲೇ ನಮ್ಮ ಜೋಶಿಯವರು ಕಷ್ಟಪಟ್ಟು ಇಷ್ಟಪಟ್ಟು ಅನೇಕರನ್ನು ಆಯ್ಕೆ ಮಾಡಿದ್ದಾರೆ, ಅನೇಕ ಪ್ರಶಸ್ತಿಗಳಿಗೆ. ಅವರೆಲ್ಲ ಅಲ್ಲಿ ಬರ್ತಾರೆ, ಆ ಸಮಾವೇಶದಲ್ಲಿ ಪ್ರಶಸ್ತಿ ಸ್ವೀಕರಿಸ್ತಾರೆ. ನಾನು ಸಹ ನಮ್ಮ ಶಿವಕುಮಾರ್ ಜೊತೆಯಲ್ಲಿ ಶಿವರಾಜ್ ಕುಮಾರ್ ಅವರನ್ನ ಆಹ್ವಾನಿಸ್ಲಿಕ್ಕೆ ಹೋಗಿದ್ವಿ. ಆಗ ಸ್ವಲ್ಪ ನೋಡ್ತೇನೆ ಅಂತ ಹೇಳಿದರು. ಈಗ ಸ್ಪಷ್ಟವಾದಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರು ಬಂದರೆ ಕಾರ್ಯಕ್ರಮ ಮತ್ತಷ್ಟು ಹೆಚ್ಚಿನ ಒಂದು ಕಳೆ ಮೆರುಗು ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಮ್ಮೇಳನ ಹೊರ ರಾಷ್ಟ್ರದಲ್ಲಿ ಮಾಡ್ತಕ್ಕಂಥ ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿದೆ. ಹಣಕಾಸಿನ ಸಮಸ್ಯೆ, ಜಾಗದ ಸಮಸ್ಯೆ. ಇಲ್ಲಿ ನಾವಾದರೆ ಊಟಕ್ಕೆ ಹೋದರೆ, ಜನಾರ್ದನ ಹೋಟ್ಲಿಗೆ ಹೋದರೆ ಮ್ಯಾಕ್ಸಿಮಮ್ 200 ರೂಪಾಯಿ ಕೊಟ್ಟರೆ ಒಳ್ಳೆ ಸೊಗಸಾದ ಊಟ. ಅಥವಾ ಇನ್ನೆಲ್ಲ ಹೋದರೆ 200-300 ರೂಪಾಯಿ ಊಟ. ಅಲ್ಲಿ ವಿದೇಶದಲ್ಲಿ ಒಬ್ಬರಿಗೆ ಕನಿಷ್ಠ ಚಿಕ್ಕ ಪ್ರಮಾಣದ ಊಟ ಕೊಡಬೇಕಾದ್ರೂ 1,000-2,000 ರೂಪಾಯಿ ಆಗುತ್ತೆ. ಭಾಳ ಕಷ್ಟದ ಸಂದರ್ಭ. ಹಾಗಾಗಿ ಏನೋ ಹೇಗೋ ಶಿವಕುಮಾರ್ ಒಂದು ಪವಾಡವನ್ನು ಮಾಡಿ ಎಲ್ಲರ ಸಹಕಾರ ತೆಗೆದುಕೊಂಡು ಎಲ್ಲೂ ಆರ್ಥಿಕ ಲೋಪ ಆಗದ ಹಾಗೆ, ಕೆಟ್ಟ ಹೆಸರು ಬರದ ಹಾಗೆ ತುಂಬ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾನೆ. ಆತ ಒಬ್ಬ ಸಾಹಸಿ. ಅವರಿಗೆ ಈ ಒಂದು ಯಶಸ್ಸು ನಿಮ್ಮೆಲ್ಲರ ಆಶೀರ್ವಾದದಿಂದ, ಹಂಬಲದಿಂದ, ಪ್ರೀತಿಯಿಂದ ಸಿಗಲಿ ಅಂತ ಹಾರೈಸ್ತಾ, ಜೋಶಿಯವರ ಕಣ್ಗಾವಲು ಸದಾಕಾಲ ಇರುತ್ತೆ. ವಸಿಷ್ಠ ಸಿಂಹರವರ ಒಂದು ಅನನ್ಯವಾದಂಥ ಸಹಕಾರ ಇರುತ್ತೆ. ಇವರೆಲ್ಲರ ಸಹಕಾರದಿಂದ ಈ ಸಿಂಗಾಪುರದಲ್ಲಿ ಒಂದು ದೊಡ್ಡ ಸಮ್ಮೇಳನ ಯಶಸ್ವಿಯಾಗಿ ಮಾಡೋಣ. ಅಲ್ಲಿ ಕನ್ನಡ ಹಾಕಿ ನನ್ನ ನಿರೂಪಕ್ಕೆ ಹೇಳಿದ್ ನೋಡಿ, ನಾನು ಅನೇಕ ಬಾರಿ ವಿದೇಶಗಳಿಗೆ ಹೋಗಿದ್ದೇನೆ. ಅಲ್ಲಿ ಜನರ ಕನ್ನಡ ಪ್ರೀತಿಯನ್ನು, ದಾಸ ಸಾಹಿತ್ಯದ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ ಅವ್ರಿಗಿರ್ತಕ್ಕಂಥ ಒಂದು ಅಭೀಪ್ಸೆಯನ್ನು ಕಂಡಾಗ ಆಶ್ಚರ್ಯ ಆಗುತ್ತೆ. ನಮ್ಮಲ್ಲಿ ಯಾಕಿಲ್ಲ? ಇವತ್ತು ವಿದೇಶಕ್ಕೆ ಅನೇಕ ಕಡೆ ಹೋದಾಗ ಮನೆಗಳಿಗೆ ಹೋಗ್ತೇನೆ, ಅಲ್ಲಿ ಮಕ್ಕಳೆಲ್ಲ ವಚನವನ್ನು ಕಲಿತಾ ಇದ್ದಾರೆ, ದಾಸರ ಪದ ಕಲಿತಾ ಇದ್ದಾರೆ, ಸಂಗೀತ ಕಲಿತಾ ಇದ್ದಾರೆ, ನೃತ್ಯ ಕಲಿತಾ ಇದ್ದಾರೆ.
ಯಾವ ದೇಶದಲ್ಲಿ ನಮ್ಮ ಸಂಸ್ಕೃತಿ ಅರಳ್ತಾ ಇದೆ ಆ ದೇಶದಲ್ಲಿ ಸಂಸ್ಕೃತಿಗೆ ಧಕ್ಕೆ ಬರ್ತಾ ಇದೆಯಲ್ಲ ಅನ್ನೋ ನೋವು ನನಗೆ ಉಂಟಾಗ್ತಾ ಇದೆ. ಇಂತಹ ನೋವನ್ನು ನಿವಾರಿಸಬೇಕಾದ್ರೆ ಅಲ್ಲಿ ನಾವು ಕನ್ನಡ ಡಿಂಡಿಮವನ್ನು ಬಾರಿಸಬೇಕು. ಇಲ್ಲೂ ಸಹ ನಮ್ಮ ನಾಗರಹಳ್ಳಿ ಶಿವಕುಮಾರ್ ಅವರು ಕನ್ನಡ ಪರವಾದ ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ನೆರವೇರಿಸೋದ್ರ ಮೂಲಕ ವಿಶೇಷವಾಗಿ ಯುವಕರಲ್ಲಿ, ಮಕ್ಕಳಲ್ಲಿ ಕನ್ನಡದ ಪ್ರೀತಿ, ಕನ್ನಡದ ಅಸ್ಮಿತೆಯ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸೋಣ ಅನ್ನೋ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ನಮ್ಮ ಶಿವಕುಮಾರ್ ಅವರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ, ಅವರ ಕಣ್ಣು ಪತ್ರಿಕೆಯೂ ಚೆನ್ನಾಗಿ ನಡೀಲಿ, ಅವರ ಕಣ್ಣೂ ಬೇಗನೆ ಸುಧಾರಿಸಲಿ ಅಂತ ಆಶಿಸ್ತಾ ನನ್ನ ಸಹೋದರ ಇದ್ದ ಹಾಗೆ ಆತ್ಮೀಯ ಗೆಳೆಯ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಪೂಜ್ಯರ ಪಾದಗಳಿಗೆ ಪ್ರಣಾಮ ಸಲ್ಲಿಸಿ ನಿಮ್ಮೆಲ್ಲರ ಅನುಮತಿ ಪಡೆದು ಇಲ್ಲಿ ನಿರ್ಗಮಿಸ್ತಾ ಇದ್ದೇನೆ ಅನ್ನೋದು ಅನಿವಾರ್ಯ ಕಾರಣಕ್ಕಾಗಿ ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ಇವತ್ತು ಪತ್ರಿಕಾಗೋಷ್ಠಿ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲ ವಿಚಾರಗಳನ್ನು ವಿವರವಾಗಿ ಹೇಳಕ್ಕೇನೆ ಮಾಡ್ತಿರೋದು. ಬಂದಿರುವಂತಹ ಎಲ್ಲ ಪತ್ರಕರ್ತರಿಗೂ ವಿಶ್ವ ಕನ್ನಡ ಹಬ್ಬ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ಆಗ್ತಿರುವಂತಹ ವಿಶ್ವ ಕನ್ನಡ ಹಬ್ಬದ ವತಿಯಿಂದ ಪ್ರೀತಿಯ ಸ್ವಾಗತವನ್ನು ಕೋರಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಾವು ಬೆಂಗಳೂರಲ್ಲೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಎಷ್ಟೊಂದು ಚಾಲೆಂಜಸ್ ಇರುತ್ತೆ, ಎಷ್ಟೊಂದು ಜವಾಬ್ದಾರಿಗಳು ಖಂಡಿತ ಇರುತ್ತೆ. ಅಂಥದ್ರಲ್ಲಿ ವಿಶ್ವ ಕನ್ನಡ ಹಬ್ಬ ದುಬೈನಲ್ಲಿ ಅದ್ಧೂರಿಯಾಗಿ ಎಲ್ಲ ಕ್ಷೇತ್ರದ ಗಣನೀಯ ಸಾಧನೆ ಮಾಡಿರುವಂತಹ ಗಣ್ಯರನ್ನು, ಕಲಾವಿದರನ್ನ ಗುರುತಿಸಿ ಬೃಹತ್ತಾದ ವೇದಿಕೆನ ವಿಜೃಂಭಣೆಯಿಂದ ಮುಂದುವರಿಸ್ಕೊಂಡು ಅದನ್ನು ಸಾಕ್ಷೀಭೂತರಾಗಿ ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷ ಇನ್ನಷ್ಟು ಅದ್ಧೂರಿತನದಿಂದ, ಇನ್ನಷ್ಟು ಒಂದು ಒಗ್ಗೂಟದಿಂದ, ಎಲ್ಲ ಯೂನಿಟಿಯಿಂದ ನಾವು ಸಿಂಗಪೂರ್ನಲ್ಲಿ 28ನೇ ತಾರೀಕು ಸೆಪ್ಟೆಂಬರ್ 28ನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ. ಸೊ ಮೊದಲನೇ ಪತ್ರಿಕಾಗೋಷ್ಠಿ ಇದು ಅಂತ ಹೇಳಕ್ಕೆ ಹೆಮ್ಮೆ ಆಗತ್ತೆ. ಮೊದಲನೇ ಪತ್ರಿಕಾಗೋಷ್ಠಿಯಲ್ಲೇ ಇಷ್ಟೊಂದು ದೊಡ್ಡ ವೇದಿಕೆನ ನೋಡೋಕ್ಕೆ ಇನ್ನು ನಮಗೆ ಸಿಂಗಪೂರ್ ವೇದಿಕೆನ ಇಮ್ಯಾಜಿನ್ ಮಾಡಿಕೊಂಡ್ರೆ ಖುಷಿ ಕೂಡ ಆಗತ್ತೆ. ಈ ಒಂದು ಅವಕಾಶಕ್ಕಾಗಿ ಇಷ್ಟು ದಿನ ನನ್ನ ನಾಯಕ ನಟಿಯಾಗಿ ನೋಡ್ತಾ ಇದ್ರಿ, ನೃತ್ಯಗಾರ್ತಿಯಾಗಿ ನೋಡ್ತಾ ಇದ್ರಿ, ಬೇರೆ ಬೇರೆ ಎಲ್ಲ ರೀತಿ ಒಂದು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರಿ. ಈಗ ಒಂದು ಮುಂದಿನ ಜವಾಬ್ದಾರಿ ಆ ಕನ್ನಡ ಸೇವೆ ಮಾಡೋಕ್ಕೆ ಸಾಂಸ್ಕೃತಿಕ ವಿಭಾಗದ ಅಧ್ಯಕ್ಷರನ್ನಾಗಿ ಮಾಡಿದ್ದೀರಾ. ಅದಕ್ಕೆ ಮುಖ್ಯವಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಫೌಂಡರ್ ಆದಂತಹ ಶಿವಕುಮಾರ್ ನಾಗರನವಿಲೆ ಅಪ್ಪಾಜಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀರಿ. ನಮ್ಮ ಮೋಹನ್ ಕೃಷ್ಣ ಸರ್ ಅವರ ಒಂದು ಮಾರ್ಗದರ್ಶನದಿಂದ ನಾವೆಲ್ಲರೂ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈಗಾಗಲೇ ಒಂದು 5,000ಕ್ಕೂ ಅಧಿಕ ಅಪ್ಲಿಕೇಶನ್ಸ್ ಬಂದಿದೆ. ಆನ್ಲೈನ್ ಅಪ್ಲಿಕೇಶನ್ಸ್ ಆಗಲಿ ಅಥವಾ ಒಂದು ಮ್ಯಾನ್ಯುಯಲ್ ಅಪ್ಲಿಕೇಶನ್ಸ್ ಆಗಲಿ, ಎಷ್ಟೊಂದು ಜನ ನಮಗೆ ಬೇರೆ ಬೇರೆ ದೇಶ, ರಾಜ್ಯ, ರಾಷ್ಟ್ರ, ಹೊರ ದೇಶದಿಂದ ಕೂಡ ನಮಗೆಲ್ಲ ಬರ್ತಾ ಇದೆ. ಅದೆಲ್ಲ ಸ್ಕ್ರೂಟಿನಿ ಮಾಡಿ, ಹಾಗೆ ಸರ್ ಹೇಳ್ದಂಗೆ ವೇದಿಕೆ ಸಿಗದೆ ಪ್ರತಿಭೆ ಇರುವಂತಹ ಪ್ರತಿಭಾವಂತ ಮಕ್ಕಳಿಗೆ ನಾವು ಈ ವರ್ಷ ತುಂಬ ಮಹತ್ತರವಾದಂಥ ಒತ್ತನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಕಡೆ ವೇದಿಕೆ ಸಿಕ್ಕಿರುತ್ತೆ, ಆದರೆ ಅವರು ಪ್ರತಿಭೆ ಇದ್ದು ಕೂಡ ಎಲೆಮರೆ ಇರೋವಂತಹ ಪ್ರತಿಭಾವಂತ ಮಕ್ಕಳನ್ನ ಗುರುತಿಸಿ ಅವ್ರಿಗೂ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ನಾವು ಕರ್ಕೊಂಡು ಹೋಗೋ ಜವಾಬ್ದಾರಿ ಒಂದಾದರೆ, ಬುಡಕಟ್ಟು ಜನಾಂಗದ ಒಂದು ತಂಡದಿಂದ ಈಗಿನ ಆಲ್ ಓಕೆವರೆಗೂ ಎಲ್ಲ ವರ್ಗದ ಒಂದು ಕಲೆಗಳನ್ನು ನಾವು ಪರಿಗಣಿಸಿ, ಅಂದರೆ ಬುಡಕಟ್ಟು ಜನಾಂಗದ ವಿಶೇಷ ಹೇಳಬೇಕಂತಂದರೆ ಅವ್ರು ಇರೋ ಜಾಗಕ್ಕೆ ನಮ್ಮ ವಿಶ್ವ ಕನ್ನಡ ಹಬ್ಬ ತಂಡ ಹೋಗಿ ಅವರ ಒಂದು ಲೈಫ್ ಸ್ಟೈಲ್, ಅವ್ರು ಹೇಗಿರ್ತಾರೆ, ಹೇಗೆ ಜೀವನ ಮಾಡ್ತಾರೆ, ಅವರ ಒಂದು ಕಲೆ ಹೇಗಿರುತ್ತೆ ಅಂತ ಒಂದು ಸಾಕ್ಷಿ ಚಿತ್ರ ಕೂಡ ಮೊದಲನೇ ಬಾರಿಗೆ ನಿರ್ದೇಶನ ಮಾಡೋಕ್ಕೆ ಅವಕಾಶ ಕೂಡ ಮಾಡಿಕೊಟ್ರು. ಅದು ಕೂಡ ಪ್ಲೇ ಮಾಡ್ತಿರ್ತೀವಿ ನನ್ನ ಮಾತಾಗಿದ ತಕ್ಷಣ. ಹಾಗೆ ಈಗಿನ ಕಾಲದ ಆಲ್ ಓಕೆ ಅವರು ಕೂಡ ಬಂದು ಅವರೊಂದು ಕಾನ್ಸರ್ಟ್ ನಡೆಸ್ತಾರೆ. ಹಾಗೆ ವಿಶೇಷ ನಮ್ಮ ರಾಯಭಾರಿ ವಸಿಷ್ಠ ಸರ್ ಇದ್ದಾರೆ ಅಂತ ಹೇಳಿದ್ರೆ, ಜೊತೆಯಾಗಿ ಹರಿಪ್ರಿಯಾ ಮೇಡಮ್ ಬರ್ತಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ಲಾಸ್ಟ್ ಟೈಮ್ ಏನೂ ಗೊತ್ತಿಲ್ಲದೆ ಅನ್ಪ್ಲಾನ್ಡ್ ಆಗಿ ಒಂದು ಅದ್ಭುತವಾದಂತಹ ಕನ್ನಡ ಗೀತೆಗೆ ನೃತ್ಯ ಮಾಡಿದರು. ಈ ವರ್ಷ ಕೂಡ ಡುಯೆಟ್ ಅಂತೂ ಕನ್ಫರ್ಮ್ ಇದ್ದೇ ಇರುತ್ತೆ, ಹಾಡು ಇರುತ್ತೆ. ಹಾಗೆ ಶಿವಣ್ಣ ಕೂಡ ಬರ್ತಾ ಇದ್ದಾರೆ. ಹಾಗೆ ಮಂಗಲಿ ಮೇಡಮ್ ಬರ್ತಿದ್ದಾರೆ ಅಂತಂದರೆ ಅವ್ರ ಕಡೆಯಿಂದ ಕೂಡ ನಾವು ಒಂದು ಸಂಗೀತನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಗುರುಕಿರಣ್ ಸರ್, ಸಾಧು ಕೋಕಿಲ ಸರ್ ಇವ್ರನ್ನ ಕೂಡ ಅಪ್ರೋಚ್ ಮಾಡ್ತಾ ಇದ್ದೀವಿ. ಆದಷ್ಟು ಎಲ್ಲ ಕನ್ನಡ ಪ್ರತಿಭಾವಂತಹ ಕಲಾವಿದರು ಕೂಡ ನಾವು ಕರ್ಕೊಂಡು ಹೋಗೋ ಒಂದು ವ್ಯವಸ್ಥೆ ನಡೀತಾ ಇದೆ. ಸಾಹಿತ್ಯ, ಸಂಸ್ಕೃತಿ, ನಾಟಕ, ಎಲ್ಲ ಕಲೆ, ಜನಪದ, ಭರತನಾಟ್ಯ ಕಲಾವಿದರು ಎಲ್ಲ ಕ್ಷೇತ್ರದಲ್ಲೂ ಎಲ್ಲನೂ ನಾವು ಗುರುತಿಸಿ ಒಂದು ತಂಡವಾಗಿ ಇಡೀ ದಿನ 28ನೇ ತಾರೀಕು ಬೆಳಗಿಂದ ಸಂಜೆವರೆಗೂ ಪ್ರಶಸ್ತಿ ಪ್ರದಾನ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮನ ನಾವು ಅದ್ಧೂರಿಯಿಂದ ನಡೆಸುವಂಥ ಒಂದು ಪ್ರಯತ್ನ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಮುಖ್ಯ. ಎಲ್ಲ ಸುದ್ದಿನ ಬಿತ್ತರಿಸಿ ನಾವೇನಾದ್ರು ಚಿಕ್ಕ ಪುಟ್ಟ ತಪ್ಪು ಮಾಡಿದ್ರೆ ನಮಗೆ ತಿದ್ದಿ ನಡೆಸಿ ಅಂತ ಕೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀವಿ. ನಾವೆಲ್ಲರೂ ಮಾಧ್ಯಮ ಮಿತ್ರರು, ನೀವಿಲ್ಲದೆ ನಾವಿಲ್ಲ, ನಾವಿಲ್ಲದೆ ನೀವಿಲ್ಲ, ಜೊತೆಯಾಗಿ ಕನ್ನಡ ತೇರನ್ನ ಸಿಂಗಾಪುರ್ವರೆಗೂ ತಳ್ಕೊಂಡು ಹೋಗಿ ಎತ್ಕೊಂಡು ಹೋಗಿ ನಾವು ಆ ತಾಯಿನ
ಒಂದು ಅದ್ಧೂರಿಯಾಗಿ ಆ ಕಾರ್ಯಕ್ರಮನ ನೆರವೇರಿಸ್ಕೊಂಡು ಬರೋಕ್ಕೆ ನೀವು ಕೂಡ ಸಾಕ್ಷಿಯಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೆಯದಾಗಿ ನನಗೆ ಇಷ್ಟು ದೊಡ್ಡ ಪದವಿಯನ್ನು ನನ್ನನ್ನು ನಂಬಿ ನೀನು ಮಾಡು ಮಗ ಆಗತ್ತೆ ಅಂತ ಪದವಿಯಲ್ಲಿ ಕೊಟ್ಟಿರುವ ಅಪ್ಪಾಜಿಗೆ ತುಂಬ ಧನ್ಯವಾದಗಳು. ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಮಾಡಬೇಕು ಅಂದರೆ ಅದರ ತಂಡ ಅಷ್ಟೇ ಶ್ರೇಷ್ಠವಾಗಿರಬೇಕು. ನನ್ನಲ್ಲಿ ತುಂಬ ಈ ವಿಶ್ವ ಕನ್ನಡ ಹಬ್ಬದ ಪ್ಲಸ್ ಪಾಯಿಂಟ್ ಏನಂದರೆ ನನ್ನ ಇಡೀ ಒಂದೊಂದು ವಿಭಾಗದ ತಂಡ, ಅದು ನಮ್ಮ ಸೆಲೆಕ್ಷನ್ ಕಮಿಟಿ ಆಗಿರ್ಬೋದು, ಕಲ್ಚರಲ್ ಕಮಿಟಿ ಆಗಿರ್ಬೋದು, ಡಿಸೈನ್ ಟೀಮ್ ಆಗಿರ್ಬೋದು, ಕ್ಯಾಮರಾ ಟೀಮ್ ಇರ್ಬೋದಾಗಿರು, ಎಲ್ಲ ತಂಡದಲ್ಲಿ ನಾವು ಅಪ್ಪಾಜಿಯವರು ಹೇಗೆ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಅವ್ರದ್ದು ಡಿಪಾರ್ಟ್ಮೆಂಟ್ನ ಹೆಸರಾಂತ ಜನಗಳನ್ನ ಮಾತ್ರ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಇಂಟರ್ನ್ಯಾಷನಲ್ ಕಲ್ಚರಲ್ ಕಮಿಟಿ ಮೋಹನ್ ಸರ್ ಇದ್ದಾರೆ, ಮತ್ತು ರೂಪಿಕಾ ಅವರಿದ್ದಾರೆ. ಸೊ ಈ ಥರ ಟೀಮ್ ಇರಬೇಕಾದ್ರೆ ನನಗೆ ಸ್ವಲ್ಪ ಬ್ರೀದಿಂಗ್ ಸ್ಪೇಸ್ ಜಾಸ್ತಿ ಸಿಗತ್ತೆ. ಸೊ ಒಂದು ಹಬ್ಬ, ಮನೆಯಲ್ಲಿ ಹಬ್ಬ ಹೆಂಗೆ ಆಚರಿಸ್ತೀವಿ, ಎಲ್ಲರೂ ಕೈ ಜೋಡಿಸಿ ಖುಷಿಯಾಗಿ ಎಷ್ಟು ಚೆನ್ನಾಗಿ ಹಬ್ಬನ ಆಚರಿಸ್ತೀವೋ ಅದೇ ಥರ ನನ್ನ ವಿಶ್ವ ಕನ್ನಡ ಹಬ್ಬ ತಂಡ ಅನ್ನಲ್ಲ, ಅದನ್ನು ಒಂದು ದೊಡ್ಡ ಕುಟುಂಬ ಅಂತಲೇ ನಾನು ಹೇಳ್ಬೋದು. ಸೊ ಅದೇ ಥರನೇ ನಾವು ವಿಶ್ವ ಕನ್ನಡ ಹಬ್ಬನೂ ಆಚರಿಸ್ತಾ ಇದ್ದೀವಿ. ಬೇರೆ ಬೇರೆ ದೇಶಗಳಿಂದ ಎಲ್ಲರೂ ಬರ್ತಿದ್ದಾರೆ. ಸೊ ಇಂಗ್ಲಿಷ್ ಎಸ್ ಸರ್ ಕೇಳ್ದಂಗೆ ಇಟ್ ಈಸ್ ಎನ್ ಇಂಟರ್ನ್ಯಾಷನಲ್ ಶೋ. ಬರೀ ಕನ್ನಡನ ಕರ್ನಾಟಕದಲ್ಲಿ ಮಾತ್ರ ಒಳಗೆ ಅಡಗಿಸ್ಕೊಳ್ಳೋದು ಬದಲು ಸ್ವಲ್ಪ ವಿಶ್ವಕ್ಕೂ ನಾವು ತಲುಪಿಸ್ಬೇಕು ಅಂತ ಇಂಗ್ಲೀಷನ್ನು ಆ್ಯಡ್ ಮಾಡಿದ್ದೀವಿ. ಸೊ ಇಲ್ಲಿಂದ ಹೋದ ಕನ್ನಡಿಗರು ಅವ್ರಿಗೂ ಒಂದು ಮನೆಗೆ ವಾಪಸ್ ಬಂದ ಒಂದು ಫೀಲ್ ಬರಬೇಕು ಅಂತ ಬೇರೆ ಬೇರೆ ದೇಶಗಳಲ್ಲಿ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಮೊದಲನೇದಾಗಿ ದುಬೈಯಲ್ಲಿ ಮಾಡಿದ್ವಿ, ಇವಾಗ ಸಿಂಗಪೂರಲ್ಲಿ ನಡೆಸ್ತಾ ಇದ್ದೀವಿ. ಸೊ ಇನ್ನೂ ಬೇರೆ ಬೇರೆ ದೇಶಗಳಲ್ಲಿ ಕನ್ನಡವನ್ನು ಬೆಳೆಸಬೇಕು, ಕನ್ನಡಾಂಬೆದು ಪ್ರತಿಬಿಂಬ ಅಲ್ಲಿ ಆಗಬೇಕು. ಕನ್ನಡನ ಯಾರು ಹೊರಗೆ ಹೋದ್ಮೇಲೆ ಮರ್ತೋಗ್ಬಾರ್ದು ಅಂದ್ಬಿಟ್ಟು ಅಲ್ಲಿ ತುಂಬಾ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಸೊ ಈಗಾಗಲೇ ಫಸ್ಟ್ ಸ್ಟೆಪ್ ಮೈಲ್ ಸ್ಟೋನ್ ನಮ್ಮದೇನಿದೆ, ನ್ಯೂಯಾರ್ಕ್ ಟೈಮ್ ಸ್ಕ್ವೇರ್ ಅಂತ ಒಂದು ದೊಡ್ಡ ಜಾಗದಲ್ಲಿ ನಮ್ಮ ಡಿಜಿಟಲ್ ಟ್ರೋಫಿ ಲಾಂಚ್ನ ಮಾಡಿದ್ದೀವಿ. ಅಲ್ಲಿರೋ ನಮ್ಮ ಅಮೇರಿಕಾ ಅಧ್ಯಕ್ಷರು ಅದನ್ನು ಹೆಲ್ಪ್ ಮಾಡಿ ಅವರು ನ್ಯೂಯಾರ್ಕಲ್ಲಿ ವಿಡಿಯೋ ಹಾಕ್ಸಿದ್ದಾರೆ. ಸೊ ಟ್ರೈಲರ್ ಲಾಂಚನ್ನೇ ನಾವು ಇಷ್ಟು ದೊಡ್ಡ ಮಟ್ಟಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ವಿಶ್ವ ಕನ್ನಡ ಹಬ್ಬ ಸಿಂಗಪೂರ್ದು ಇನ್ನೂ ದೊಡ್ಡ ಮಟ್ಟಕ್ಕೆ, ದೊಡ್ಡವರ ಆಶೀರ್ವಾದದಿಂದ, ನಿಮ್ಮ ಎಲ್ಲರ ಬೆಂಬಲದಿಂದ ಖಂಡಿತ ಅದನ್ನು ದೊಡ್ಡ ಮಟ್ಟಕ್ಕೆ ಮಾಡ್ತೀವಿ ಅಂತ ನಂಬಿಕೆ ಇದೆ. ಸೊ ಮೇಜರ್ಲಿ ನಾವು ಇಷ್ಟೇನು ಕಷ್ಟಪಡ್ತೀವಿ ಒಳಗಡೆ ವಿಶ್ವ ಕನ್ನಡ ಹಬ್ಬ ಮತ್ತು ಟೀಮು ತಂಡ ಏನಿದ್ರೂ ನಾವು ಮಾಡೋ ಒಳ್ಳೆ ಕೆಲಸನ ಜನಕ್ಕೆ ತಲುಪಿಸೋದು ಮಾಧ್ಯಮದವರು, ನಿಮ್ಮ ಕೈಯಲ್ಲೇ ಅದು ಸಾಧ್ಯ. ಸೊ ನಮ್ಮಿಬ್ಬರ ನಡುವೆ ಬ್ರಿಡ್ಜ್ ಆಗಿ ನೀವು ನಿಂತಿರ್ತೀರಿ. ಸೊ ದಯವಿಟ್ಟು ನೀವೆಲ್ಲ ಇಷ್ಟವ್ರು ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ನಿಮ್ಮ ಬೆಂಬಲನೂ ನಮಗಿರಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಖಂಡಿತ ವಿಶ್ವ ಕನ್ನಡ ಹಬ್ಬ ಒಂದು ಸದ್ದು ಮಾಡುತ್ತೆ ಆ್ಯಂಡ್ ವಿ ವೆರಿ ಶೋರ್ ಫಾರ್ ಇಟ್. ಬ್ಯಾಕ್ ಡ್ರಾಪಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಲಾಟ್ ಆಫ್ ವರ್ಕ್ ಇಸ್ ಗೋಯಿಂಗ್ ಆನ್. ಸ್ಟೇಜ್ ಇರ್ಬೋದು ಅಥವಾ ಪ್ಲೇಸ್ ಇರ್ಬೋದು, ಎಲ್ಲಿ ಏನು ಮಾಡಬೇಕು ಮತ್ತು ಲಾಜಿಸ್ಟಿಕ್ಸ್ ಏನು ಮಾಡಬೇಕು, ಈ ಡಿಸ್ಕಷನ್ಸ್ ಎಲ್ಲ ತುಂಬ ಆಗ್ತಾ ಇದೆ. ಸೊ ವಿ ಆರ್ ಆಲ್ ವೆಲ್ ಪ್ರಿಪೇರ್ಡ್. ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ದ ಇವೆಂಟ್ ಟು ಹ್ಯಾಪನ್ ವೆರಿ ಸೂನ್. ಆ್ಯಂಡ್ ನಮಗೆ ಕನ್ನಡಿಗರಿಗೆ, ಸಿಂಗಾಪುರಲ್ಲಿರುವಂಥ ಕನ್ನಡಿಗರಿಗಂತೂ ಇದಂತೂ ಹಬ್ಬನೇ ಆಗಿರುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ವೆರಿ ಮಚ್ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಇವೆಂಟ್ ಟು ಹ್ಯಾಪನ್ ಇನ್ ಸಿಂಗಾಪುರ್.